ಸರ್ವೇ ತಮನು ನಿರ್ಜಗ್ಮುಃ ಭ್ರಾತರಃ ಕೃತನಿಶ್ಚಯಾಃ ಕಲಿನಾ ಧರ್ಮಮಿತ್ರೇಣ ದೃಷ್ಟ್ವಾ ಸ್ಪಷ್ಟಾಃ ಪ್ರಜಾ ಭುವಿ. ಅನುವಾದ: ಯುಧಿಷ್ಠಿರ ಮಹಾರಾಜನ ತಮ್ಮಂದಿರು ಅದಾಗಲೇ ಕಲಿಯುಗವು ಜಗತ್ತಿನಾದ್ಯಂತ ಹರಡಿದುದನ್ನು, ರಾಜ್ಯದ ಪ್ರಜೆಗಳು ಅದರಿಂದ ಪ್ರಭಾವಿತರಾಗಿ ಅಧಾರ್ಮಿಕ ಆಚರಣೆಗಳಲ್ಲಿ ನಿರತರಾಗಿದ್ದುದನ್ನು ನೋಡಿದರು. ತಾವು ಅಣ್ಣನು ಹಿಡಿದ ದಾರಿಯನ್ನೇ ಹಿಡಿಯಬೇಕೆಂದು ಅವರು ನಿರ್ಧರಿಸಿದರು. ಭಾವಾರ್ಥ: ಯುಧಿಷ್ಠಿರನ ತಮ್ಮಂದಿರು ಅವನನ್ನು ವಿಧೇಯತೆಯಿಂದ ಅನುಸರಿಸುತ್ತಿದ್ದರು. ಬದುಕಿನ ಅಂತಿಮ ಲಕ್ಷ್ಯವನ್ನು ತಿಳಿದುಕೊಳ್ಳಲು ತಕ್ಕ ತರಬೇತಿ ಅವರಿಗೆ ದೊರಕಿತ್ತು. ಶ್ರೀಕೃಷ್ಣ ಪ್ರಭುವಿಗೆ ಭಕ್ತಿಯುತ ಸೇವೆ ಸಲ್ಲಿಸುವುದರಲ್ಲಿ ತಮ್ಮ ಅಣ್ಣನನ್ನೇ ಅನುಸರಿಸಲು ಅವರು ನಿರ್ಧರಿಸಿದರು. ಸನಾತನ ಧರ್ಮದ ತತ್ವಗಳಿಗೆ ಅನುಸಾರವಾಗಿ ವ್ಯಕ್ತಿಯು ತನ್ನ ಜೀವಿತದ ಅರ್ಧ ಭಾಗವನ್ನು ಕಳೆಯುತ್ತಿದ್ದಂತೆ ಸಂಸಾರಿಕ ಜೀವನದಿಂದ ನಿವೃತ್ತಿ ಪಡೆಯಬೇಕು, ಆತ್ಮಸಾಕ್ಷಾತ್ಕಾರದಲ್ಲಿ ನಿರತನಾಗಬೇಕು. ಆದರೆ ಈ ವಿಷಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಯಾವಾಗಲೂ ಖಚಿತವಾದ ವಿಷಯವಲ್ಲ. ಕೆಲವೊಮ್ಮೆ ನಿವೃತ್ತರಾದ ಜನರು ತಮ್ಮ ಬಾಳುವೆಯ ಕೊನೆಯ ದಿನಗಳನ್ನು ಹೇಗೆ ಕಳೆಯಬೇಕೆಂದು ತಿಳಿಯದೆ ದಿಗ್ಭ್ರಮೆಗೆ ಒಳಗಾಗುತ್ತಾರೆ. ಇಲ್ಲಿ ಪಾಂಡವರು ಇತರರಿಗೆ ಪ್ರಮಾಣವಾಗಬಲ್ಲ ಮಾರ್ಗವನ್ನು ತೋರಿಸಿದ್ದಾರೆ. ಅವರೆಲ್ಲರೂ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಪ್ರಭುವಿನ ಭಕ್ತಿ ಸೇವೆಯನ್ನು ಮನಪೂರ್ವಕವಾಗಿ ಮಾಡುವುದರಲ್ಲಿ ನಿರತರಾದರು. ಶ್ರೀಧರ ಸ್ವಾಮಿಯವರ ಪ್ರಕಾರ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು ಅಥವಾ ಕಾಮಕರ್ಮಗಳು, ತತ್ವಚಿಂತನೆಗಳು, ಮೋಕ್ಷ ಇವು ಅನೇಕ ಜನರು ಭಾವಿಸುವಂತೆ ಬದುಕಿನ ಅಂತಿಮ ಲಕ್ಷ್ಯವಲ್ಲ. ಬದುಕಿನ ಚರಮ ಲಕ್ಷ್ಯದ ಬಗೆಗೆ ಏನೊಂದೂ ತಿಳಿಯದವರು ಇವೆಲ್ಲವನ್ನು ಆಚರಿಸುತ್ತಿರುತ್ತಾರೆ. ಪ್ರಭುವೇ ಅಂತಿಮ ಲಕ್ಷ್ಯವೆಂದು ಭಗವದ್ಗೀತೆಯಲ್ಲಿ 18:64 ಶ್ಲೋಕದಲ್ಲಿ ಸೂಚಿಸುತ್ತಾನೆ. ಪಾಂಡವರು ಏನೊಂದೂ ಶಂಕೆ ಅನುಮಾನಗಳಿಲ್ಲದೆ ಅದನ್ನು ಅನುಸರಿಸುವಷ್ಟು ವಿವೇಕಿಗಳಾಗಿದ್ದರು. ಭಕ್ತಿವಿಧಾನ ತಾತ್ಪರ್ಯ ಮುಗಿಯುತ್ತದೆ. ಹರೇ ಕೃಷ್ಣ. ಇವತ್ತಿನ ಶ್ಲೋಕದಲ್ಲಿ ಯುಧಿಷ್ಠಿರ ಮಹಾರಾಜನ ಸಹೋದರರಾದಂತಹ ಅರ್ಜುನ, ಭೀಮ, ನಕುಲ, ಸಹದೇವ ಅವರು ಯುಧಿಷ್ಠಿರನ ನಂತರ ಯಾವ ಒಂದು ಮಾರ್ಗವನ್ನು ಅವರು ಹೊಂದುತ್ತಾರೆ ಮತ್ತು ಜೀವನದ ಗುರಿಯನ್ನು ಹೇಗೆ ಅವರು ಪಡೆಯುತ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ಸರ್ವೇ ತಮನು ನಿರ್ಜಗ್ಮುಃ ಭ್ರಾತರಃ ಕೃತನಿಶ್ಚಯಃ. ಯುಧಿಷ್ಠಿರ ಮಹಾರಾಜನ ತಮ್ಮಂದಿರು ಅದಾಗಲೇ ಕಲಿಯುಗವು ಜಗತ್ತಿನಾದ್ಯಂತ ಹರಡಿದುದನ್ನು, ರಾಜ್ಯದ ಪ್ರಜೆಗಳು ಅದರಿಂದ ಪ್ರಭಾವಿತರಾಗಿ ಅಧಾರ್ಮಿಕ ಆಚರಣೆಗಳಲ್ಲಿ ನಿರತರಾಗಿದ್ದುದನ್ನು ನೋಡಿದರು. ತಾವು ಅಣ್ಣನು ಹಿಡಿದ ದಾರಿಯನ್ನೇ ಹಿಡಿಯಬೇಕೆಂದು ಅವರು ನಿರ್ಧರಿಸಿದರು. ಇದು ಕಲಿನಾ ಅಧರ್ಮ ಮಿತ್ರೇಣ ಅಂತ ಹೇಳಲಾಗಿದೆ ಈ ಶ್ಲೋಕದಲ್ಲಿ. ಕಲಿಯುಗ ಏನು, ಇದರ ಮುಖ್ಯ ಲಕ್ಷಣಗಳೇನು, ಕಲಿಯುಗದ ಲಕ್ಷಣಗಳು? ಕಲಿನಾ ಅಧರ್ಮ ಮಿತ್ರೇಣ ಅಂತ ಹೇಳಿದ್ದಾರೆ. ಅಂದರೆ ಕಲಿಯುಗ ಅಧರ್ಮಕ್ಕೆ ಬಹಳ ಪರವಾಗಿರುವಂಥದ್ದು. ಅಂದರೆ ಈ ಕಲಿಯುಗದಲ್ಲಿ ಧರ್ಮ ಬಹಳಷ್ಟು ಮಟ್ಟಿಗೆ ಕ್ಷೀಣಿಸುತ್ತೆ ಮತ್ತು ಕೇವಲ ಅಧಾರ್ಮಿಕ ಕಾರ್ಯಗಳಲ್ಲಿಯೇ ಎಲ್ಲ ಜನಸಮೂಹ ಅಧರ್ಮದಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಹೇಳಲಾಗಿದೆ. ಈಗ 4 ಯುಗಗಳಿದೆ ಅಲ್ವಾ. ಈಗ ಹೇಗೆ ಕಾಲ ಪ್ರಭಾವದಿಂದ ನಾವು ಈ ಒಂದು ಏನು ಋತುಗಳು ಬದಲಾವಣೆ ಆಗ್ತಾ ಇದೆ. ಬೇಸಿಗೆ ಕಾಲ ಆದ ನಂತರ ಮಳೆಗಾಲ ಆದ ನಂತರ ಚಳಿಗಾಲ, ಹೀಗೆ ಕಾಲ ಸಮಯದ ಅನುಗುಣವಾಗಿ ಋತುಗಳು ಬದಲಾಗುತ್ತಾ ಇರುತ್ತವೆ. ಅದೇ ರೀತಿಯಾಗಿ ಕಾಲ ಪ್ರಭಾವದಿಂದ ಯುಗಗಳ ಕೂಡ ಪರಿವರ್ತನೆಗಳಾಗ್ತಾ ಇರುತ್ತೆ. ಎಷ್ಟು ಯುಗಗಳಿದ್ದಾವೆ? 4 ಯುಗಗಳಿದೆ ಅಲ್ವಾ. ಮೊದಲನೇದಾಗಿ ಯಾವುದು? ಸತ್ಯಯುಗ, ತ್ರೇತಾಯುಗ, ಅದಾದ ನಂತರ ದ್ವಾಪರ ಯುಗ, ಅದಾದ ನಂತರ ಕಲಿಯುಗ. ಸತ್ಯಯುಗದ ಲಕ್ಷಣಗಳೇನಿತ್ತು? ಸತ್ಯಯುಗದಲ್ಲಿ ಧರ್ಮ 100ಕ್ಕೆ 100% ಪ್ರಚಲಿತವಾಗಿತ್ತು. ಅಂದರೆ ಪ್ರಜೆಗಳು, ಅಲ್ಲಿದ್ದಂಥ ಜನರು, ಸತ್ಯಯುಗದಲ್ಲಿ ನೆಲೆಸಿದ್ದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಧರ್ಮವನ್ನು ಸಂಪೂರ್ಣವಾಗಿ ಪಾಲನೆ ಮಾಡ್ತಾ ಇದ್ದರು. ಧರ್ಮದ 4 ಸ್ತಂಭಗಳಿವೆ. ಯಾವ್ಯಾವುದು?
ಧರ್ಮ ಯಾವ 4 ಸ್ತಂಭಗಳ ಮೇಲೆ ಆಧಾರಿತವಾಗಿದೆ, ನಿಂತಿದೆ. 4 ಸ್ತಂಭಗಳು ಯಾವುದು? ಸತ್ಯ, ಸತ್ಯ ಒಂದು. ಅದಾದ ನಂತರ ಧರ್ಮನೇ. ಧರ್ಮ 4 ಸ್ತಂಭಗಳು ಯಾವುದು? ದಯೆ, ಕರೆಕ್ಟ್, ದಯೆ. ಸತ್ಯ, ದಯೆ, ಆಮೇಲೆ ಸ್ವಚ್ಛತೆ, ಕ್ಲೀನ್, ಸ್ವಚ್ಛವಾಗಿರೋದು. ಆಮೇಲೆ 4ನೇದು ತಪಸ್ಯ, ಕರೆಕ್ಟ್. ಹೀಗೆ 4 ಸ್ತಂಭಗಳ ಮೇಲೆ ಧರ್ಮ ನಿಲ್ಲುತ್ತೆ. ಒಂದು ದಯೆ, ಇನ್ನೊಂದು ಸತ್ಯ, 3ನೇದು ಸ್ವಚ್ಛತೆ, 4ನೇದು ತಪಸ್ಯ. 4 ಸ್ತಂಭಗಳ ಮೇಲೆ ಧರ್ಮ ನಿಂತಿದೆ, ನೆಲೆಸಿದೆ. ಸೊ ಸತ್ಯಯುಗದಲ್ಲಿ ಈ 4 ಸ್ತಂಭಗಳು ಗಟ್ಟಿಯಾಗಿ ಇದ್ವು. ಜನಗಳು 4ನ್ನು ಪಾಲನೆ ಮಾಡ್ತಾ ಇದ್ರು. ಅಲ್ಲಿರೋರೆಲ್ಲರೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ರು ಮತ್ತು ಪ್ರತಿಯೊಂದು ಜೀವಿಗಳ ಮೇಲೆಯೂ ದಯೆಯನ್ನು ತೋರಿಸ್ತಾ ಇದ್ರು. ಅದಾದ ನಂತರ ಬಹಳ ಸ್ವಚ್ಛವಾಗಿ ಜೀವನದಲ್ಲಿ ಬಹಳ ಸ್ವಚ್ಛತೆಯನ್ನು ಮೈಂಟೈನ್ ಮಾಡ್ತಾ ಇದ್ರು. ಬಾಹ್ಯವಾಗಿಯೂ ಮತ್ತು ಅಂತರಂಗವಾಗಿಯೂ ಕೂಡ ಬಹಳ ಸ್ವಚ್ಛವಾಗಿರ್ತಾ ಇದ್ರು ಅಲ್ಲಿನ ಸತ್ಯಯುಗದಲ್ಲಿದ್ದಂಥ ಜನಗಳು. ಮತ್ತು ಜೀವನದಲ್ಲಿ ತಪಸ್ಯವನ್ನು ಅವರು ಪಾಲನೆ ಮಾಡ್ತಾ ಇದ್ರು. ಇಂದ್ರಿಯ ತೃಪ್ತಿಗಾಗಿಯೇ ಜೀವನ ಇರೋದಲ್ಲ, ಜೀವನದಲ್ಲಿ ನಾವು ತಪಸ್ಯವನ್ನು ಅನುಸರಿಸಬೇಕು ಅಂತ ಹೇಳಿ ಅವರು ತಪಸ್ಸನ್ನು ಪಾಲನೆ ಮಾಡ್ತಾ ಇದ್ರು. ಇದು ಸತ್ಯಯುಗದ ಲಕ್ಷಣಗಳಾಗಿದ್ದವು. ಅದಾದ ನಂತರ ನೆಕ್ಸ್ಟ್ ಯಾವ ಯುಗ ಬರುತ್ತೆ? ತ್ರೇತಾಯುಗ. ತ್ರೇತಾಯುಗದಲ್ಲಿ ಏನಾಗುತ್ತೆ? 25% ಧರ್ಮ ಕ್ಷೀಣಿಸ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಒಂದು ಸ್ತಂಭ ಮುರಿದೋಗುತ್ತೆ. ಹಾಗೆ ಕಾಲಕ್ರಮೇಣವಾಗಿ ನೆಕ್ಸ್ಟ್ ಯಾವ ಯುಗ ಬರುತ್ತೆ? ದ್ವಾಪರ ಯುಗ ಬರುತ್ತೆ. ದ್ವಾಪರ ಯುಗದಲ್ಲಿ 50% ಧರ್ಮ ಕ್ಷೀಣಿಸುತ್ತೆ, ಕಡಿಮೆ ಆಗುತ್ತೆ. 2 ಸ್ತಂಭಗಳು ಮುರಿದೋಗುತ್ತೆ. ಹಾಗೆ ನೆಕ್ಸ್ಟ್ ಕಲಿಯುಗದಲ್ಲಿ 3 ಸ್ತಂಭಗಳು ಮುರಿದಿದ್ದಾವೆ. 75% ಜನಗಳೆಲ್ಲರೂ ಕೂಡ ಧರ್ಮದ ಮಾರ್ಗವನ್ನು ತ್ಯಜಿಸಿ ಅಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ ಅಂತ. ಸೊ ಹೀಗೆ ಕಲಿಯುಗ ಮುಂದುವರಿಯುತ್ತಾ ಏನಾಗುತ್ತೆ? 100% ಜನಗಳು ಕೂಡ ಅಧರ್ಮದ ಮಾರ್ಗವನ್ನೇ ಅನುಸರಿಸ್ತಾರೆ. ಮತ್ತು ಈ 4 ಏನು ಸ್ತಂಭಗಳಿದೆ ಎಲ್ಲವೂ ಕೂಡ ಮುರಿದು ಧರ್ಮ ಬಿದ್ದು ಹೋಗುತ್ತೆ ಅಂತ ಹೇಳಲಾಗಿದೆ. ಯಾಕಂದರೆ ಏನಾದರೂ ಒಂದು ವಸ್ತು ಮೇಲೆ ಟೇಬಲ್ ನಿಂತ್ಕೊಳ್ಬೇಕಂದ್ರೆ ಆ ಟೇಬಲ್ ನಿಂತ್ಕೊಳ್ಳೋಕ್ಕೆ 4 ಇರಬೇಕು. ಅಟ್ಲೀಸ್ಟ್ 2 ಆದರೂ ಇದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಅದು ಮ್ಯಾನೇಜ್ ಮಾಡಿ ನಿಲ್ಲಿಸ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. 3 ಮುರಿದೋಗ್ದಾಗ ನಿಂತ್ಕೊಳ್ಳಲ್ಲ ಅದು. ಹಾಗೆ ಕಲಿಯುಗದಲ್ಲಿ ಕೂಡ ಧರ್ಮದ ಸ್ಥಿತಿ ಹಾಗಾಗಿದೆ. ಅದೇ ರೀತಿಯಾಗಿ ಕಲಿಯುಗದಲ್ಲಿ ಈ ಸ್ವಭಾವ ಹೇಗಿರುತ್ತೆ ಅಂದರೆ, ಕಲಿಯುಗದ ಮುಖ್ಯ ಲಕ್ಷಣಗಳಂತ ಹೇಳಿದ್ರೆ ಏಜ್ ಆಫ್ ಕ್ವಾರಲ್ ಆ್ಯಂಡ್ ಹಿಪೋಕ್ರಸಿ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಹೇಳಲಾಗಿದೆ. ಅಂದರೆ ಅದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ, ಕಲಿಯುಗ ಅಂತ ಹೇಳಿದ್ರೆ ಯಾವಾಗಲೂ ಕ್ವಾರಲ್ ಅಂದ್ರೇನು? ಜಗಳ. ಮತ್ತು ಹಿಪೋಕ್ರಸಿ ಅಂದರೆ ಸತ್ಯಾಂಶವನ್ನು ಮುಚ್ಚಿಡೋದು. ಸೊ ಈ ಕಲಿಯುಗದ ಮುಖ್ಯ ಪ್ರಭಾವ ಅಂದರೆ ಎಲ್ಲೆಲ್ಲಿಯೂ ನೋಡಿ ಒಬ್ಬರಿಗೊಬ್ಬರು ವೈಮನಸ್ಸಿರುತ್ತೆ, ಮತ್ತು ಜಗಳ ಮಾಡೋದು, ಫೈಟಿಂಗ್ ಮಾಡೋದು. ಅವರವರು ಗುಂಪು ಕಟ್ಕೊತಾರೆ. ಇದು ನಮ್ಮ ಗುಂಪು, ಇದು ಅವ್ರ ಇನ್ನೊಂದು ಗುಂಪು, ಇದು ನಮ್ಮ ಪಕ್ಷ, ಅದು ಅವ್ರ ಪಕ್ಷ. ಮತ್ತು ಒಬ್ಬರ ನಡುವೆ ಕಲಹಗಳು, ಯುದ್ಧ, ಜಗಳ. ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ, ಅಥವಾ ಒಂದು ಕಮ್ಯುನಿಟಿ ಜೊತೆಗೆ ಇನ್ನೊಂದು ಕಮ್ಯುನಿಟಿ ಜಗಳಗಳು ಮಾಡ್ತಾರೆ, ಫೈಟಿಂಗ್ ಮಾಡ್ತಾರೆ, ಕಲಹಗಳಿದೆ. ಮತ್ತು ಇನ್ನೊಂದು ಜಾತಿ, ಪಂಗಡ, ಧರ್ಮ, ಈ ರೀತಿಯಾಗಿ ಕಲಿಯುಗದಲ್ಲಿ ನಾವು ಬಹಳ ಯಥೇಚ್ಛವಾಗಿ ಒಂದು ಹಿಂಸಾಚಾರ, ಜಗಳ, ಕಲಹಗಳು ಹೆಚ್ಚಾಗಿ ಕಾಣ್ತವೆ. ನೀವು ನೋಡಬೇಕು, ಇವಾಗ ಪ್ರಪಂಚದಾದ್ಯಂತ ಹಲವಾರು ದೇಶಗಳ ನಡುವೆ ಎಷ್ಟು ಯುದ್ಧಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಸುಮಾರು 500ಕ್ಕೂ ಹೆಚ್ಚು ಯುದ್ಧಗಳು ಈಗ ಕರೆಂಟ್ ವರ್ತಮಾನದಲ್ಲಿ ನಡೀತಾ ಇದೆ. ದೇಶಗಳ ನಡುವೆ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರಬಹುದು, ಹಲವಾರು ಯುದ್ಧಗಳು ನಡೀತಾನೇ ಇದೆ. ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಮುಖ್ಯವಾಗಿ ಕಾಣುವಂಥದ್ದು ಯಾವುದು? ಇಸ್ರೇಲ್ ಪ್ಯಾಲೆಸ್ಟೈನ್ ಆಗುವಂಥ ಯುದ್ಧ, ಅಥವಾ ಯುಕ್ರೇನ್ ರಷ್ಯಾ ನಡುವೆ ಆಗುವಂಥ ಯುದ್ಧ. ಇದೆಲ್ಲವೂ ನಮಗೆ ಈಗ ಯಾಕೆಂದರೆ ಇವಾಗೆಲ್ಲ ನ್ಯೂಸ್ ಚಾನಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳೆಲ್ಲ ಬಂದ್ಬಿಡುತ್ತೆ ಅದು. ಆದರೆ ಸಣ್ಣ ಪ್ರಮಾಣದಲ್ಲಿ ಹಲವಾರು ದೇಶಗಳಲ್ಲಿ ಯುದ್ಧ ನಡೀತಾನೇ ಇದೆ. ಈ ಸಿರಿಯಾ ದೇಶ ಆಗಿರಬಹುದು, ಅಥವಾ ಈ ಒಂದು ಚೈನಾ ಮತ್ತು ಭಾರತದ ನಡುವೆ
ಹಿಮಾಚಲ್ ಪ್ರದೇಶ ಅದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಯುದ್ಧ ನಡೀತಾನೆ ಇರುತ್ತೆ. ಇಂಡಿಯಾ ಪಾಕಿಸ್ತಾನ ನಡುವೆ ಕಾಶ್ಮೀರ್ ಭಾಗದಲ್ಲೂ ಕೂಡ ಯುದ್ಧಗಳು ಸಣ್ಣ ಸಣ್ಣದಾಗಿ ನಡೀತಾನೆ ಇರುತ್ತೆ. ಆ ರೀತಿಯಾಗಿ ನಾವು ಲೆಕ್ಕ ಹಾಕೊಂಡು ಬಂದರೆ ಈ ಪ್ರಪಂಚದಾದ್ಯಂತ 500ಕ್ಕೂ ಹೆಚ್ಚು ಸಣ್ಣ ಪ್ರಮಾಣದಲ್ಲಿ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಯುದ್ಧಗಳು ನಡೀತಾನೇ ಇದೆ. ಇದು ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ. ಆಮೇಲೆ ದೇಶದ ಒಳಗೆ ಇವಾಗೇನು ಎಲೆಕ್ಷನ್ ಸೀಸನ್ ನಡೀತಾ ಇದೆ. ಸೊ ಎಲೆಕ್ಷನ್ಗಳಲ್ಲಿ ಪಕ್ಷಗಳ ನಡುವೆ ಕಲಹಗಳು, ಯುದ್ಧಗಳು, ಅವ್ರ ಗ್ರೂಪು ಇವ್ರ ಗ್ರೂಪು, ಇವ್ರು ಬಂದು ನಮಗೇನೋ ಹೇಳ್ತಿದ್ದಾರೆ, ಅವಲ್ಲ ಆ ಗ್ರೂಪ್ನವ್ರಂತ ಅವ್ರವ್ರ ಕಾರ್ಯಕರ್ತರುಗಳು ಜಗಳ ಮಾಡ್ತಾರೆ, ಯುದ್ಧ ಏನೋ ಫೈಟಿಂಗ್ ಮಾಡ್ತಾರೆ, ಒಬ್ರಿಗೊಬ್ರು ಗುದ್ದಾಡ್ತಾರೆ. ಸೊ ಈ ರೀತಿಯಾಗಿ ಅದಾದ ನಂತರ ಜಾತಿಗಳ ಹೆಸರುಗಳಲ್ಲಿ ಕಲಹಗಳಾಗ್ತಾ ಇದೆ. ಒಬ್ಬ ಈವ ಜಾತಿಯವನು ಅದು ಅವ್ರ ಜಾತಿಯವರು. ಅದಾದ ನಂತರ ಮನೆ ಒಳಗೆ ತಂದೆ ಮಕ್ಕಳು ಜಗಳ ಮಾಡ್ತಾರೆ, ಗಂಡ ಹೆಂಡತಿಯವರು ಜಗಳ ಮಾಡ್ತಾರೆ. ಹೀಗೆ ಈ ಕಲಿಯುಗದಲ್ಲಿ ಇದು ಬಹಳ ಸಾಮಾನ್ಯವಾಗಿ ಕಾಣುವಂಥದ್ದು. ಇದು ಕಲಹಭರಿತವಾದಂತಹ ಕಾಲ. ಕಲಿಯುಗ ಅಂದರೆ ಕಲಹದಿಂದ ಕೂಡಿರುವಂಥದ್ದು. ಸೊ ಈ ಒಂದು ಕಲಹದಿಂದ ಕೂಡಿರುವಂಥ ಒಂದು ಯುಗ ಕಲಿಯುಗ. ಅದಕ್ಕೆ ಇಲ್ಲಿ ಏನು ಹೇಳಂತ ವರ್ಣಿಸಲಾಗಿದೆ, ಕಲಿನ ಅಧರ್ಮ ಮಿತ್ರೇಣ ಅಂತ ಹೇಳಲಾಗಿದೆ. ಇದು ಅಧರ್ಮದ ಬಂಧು, ಸ್ನೇಹಿತ, ಮಿತ್ರ. ಸೊ ಕಲಿಯುಗ ಅಧರ್ಮ ಮಿತ್ರ ಆಗಿದೆ. ಮತ್ತು ಕಲಿಯುಗದಲ್ಲಿ ಧರ್ಮದ ಆಚರಣೆ ಕಡಿಮೆ, ಕ್ಷೀಣಿಸ್ತಾ ಇದೆ. ಎಲ್ಲರೂ ಅಧರ್ಮ ಮಾರ್ಗವನ್ನು ಅನುಸರಿಸ್ತಾರೆ. ಅಧರ್ಮದ ಲಕ್ಷಣಗಳು ಏನೇನು, ಏನೇ 4 ನಾವು ಸ್ತಂಭಗಳ ಬಗ್ಗೆ ಹೇಳಿದ್ವಿ, ಧರ್ಮದ 4 ಸ್ತಂಭಗಳು. ಆ 4 ಸ್ತಂಭಗಳನ್ನು ಮುರಿದ್ರೆ ಏನೇನಾಗುತ್ತೆ, ಒಂದೊಂದು ಸ್ತಂಭಕ್ಕೂ ಒಂದೊಂದು ಅಧರ್ಮದ ಕಾರ್ಯಗಳಿವೆ. ಹೇಗೆ ದಯೆ ನಾವು ಪಾಲನೆ ಮಾಡಿಲ್ಲ ಅಂದರೆ ಏನಾಗುತ್ತೆ, ಇದು ಜೀವಹಿಂಸೆ. ನಾವು ಯಾವಾಗ ಈ ಒಂದು ಮಾಂಸ ಆಹಾರ ಭಕ್ಷಣೆ ಮಾಡ್ತೀವಿ, ಜೀವಹಿಂಸೆ ಮಾಡ್ತೀವಿ, ಆವಾಗ ಈ ದಯೆ ಅನ್ನೋ ಒಂದು ಗುಣ ಕ್ಷೀಣಿಸುತ್ತೆ. ಅದಾದ ನಂತರ ಈ ಜೂಜಾಟದಲ್ಲಿ ತೊಡಗಿಸ್ಕೊಂಡವರಿಗೆ ಏನಾಗುತ್ತೆ, ಸತ್ಯಾಂಶ, ಅವರಿಗೆ ಸತ್ಯ ಹೇಳಿಕೆ ಬರಲ್ಲ. ಯಾಕಂದರೆ ಜೂಜಾಟ ಆಡೋರಿಗೆ ನೀವು ಸತ್ಯ ಹೇಳಪ್ಪ ಅಂದರೆ ಅವ್ನು ಎಂದೂ ಸತ್ಯ ಹೇಳೋದಿಲ್ಲ. ಅವ್ನು ಬರೀ ಏನಾದರೂ ಒಂದು ಕತೆ ಕಟ್ತಿರ್ತಾನೆ. ಹಾಗಿಲ್ಲ, ಈಗ ಇದಾಯಿತು ಅದಾಯಿತು ಏನೋ ಕತೆ ಹೇಳ್ತಾರೆ. ನಮ್ಮ ಅಜ್ಜಿ ಸತ್ತೋಗ್ಬಿಟ್ರು, ನಮ್ಮ ತಾತ ಸತ್ತೋಗ್ಬಿಟ್ರು, ಏನಕ್ಕೆ ಬರಲಿಲ್ಲ ಕೆಲಸಕ್ಕೆ, ಇಲ್ಲ ಏನಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಇಲ್ಲ ಆಗೋಯ್ತು ಹೀಗಾಗೋಯ್ತು, ಅದೇನೋ ಬುರುಡೆ ಬಿಡ್ತಾರೆ ಅಲ್ವಾ. ಹೀಗೆ ಅದು ಜೂಜಾಟದಲ್ಲಿ ತೊಡಗಿಸ್ಕೊಳ್ಳೋರು ಸತ್ಯವನ್ನು ಪಾಲನೆ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಯಾರು ಈ ಮದ್ಯಪಾನ ಮಾಡೋರು, ಮದ್ಯಪಾನ ಸೇವಿಸುವಂಥವರಿಗೆ ತಪಸ್ಯವನ್ನು ಪಾಲನೆ ಆಗೋದಿಲ್ಲ. ಯಾರು ನಾವು ಸ್ವಲ್ಪ ತಪಸ್ಯ ಇಂದ್ರಿಯ ನಿಗ್ರಹಣ ಮಾಡಿ ಬೆಳಗ್ಗೆ ಸ್ವಲ್ಪ ಬ್ರಹ್ಮಮುಹೂರ್ತದಲ್ಲಿ ಎದ್ದೇಳಿ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿ ಅಂತೆಲ್ಲ ಹೇಳಿದ್ರೆ ಅವರಿಗೆ ನಾನು ಸಾರಾಯಿ ಕುಡಿದ್ಬಿಟ್ರೆ ಅಥವಾ ಇವಾಗೆಲ್ಲ ಬಹಳ ಫಾರಿನ್ ಬ್ರ್ಯಾಂಡ್ ಎಲ್ಲ ಬರುತ್ತೆ, ಬಿಯರ್, ವಿಸ್ಕಿ, ರಮ್ ಅಂತೆಲ್ಲ ಬರುತ್ತೆ. ಸೊ ಅದರಲ್ಲೇ ನನಗೆಲ್ಲ ಆನಂದ ಸಿಗುತ್ತೆ, ಅದರಲ್ಲೇ ನನಗೆಲ್ಲ ದುಃಖ ನಿವೃತ್ತಿ ಆಗುತ್ತೆ. ಸೊ ಇನ್ಯಾವ ತಪಸ್ಸೇನೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಬೇಕು, ದೇವರ ಪೂಜೆ ಮಾಡಿ, ವ್ರತಗಳನ್ನು ಮಾಡಿ, ಅದೆಲ್ಲ ಬೇಕಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಪೆಗ್ ಆಲ್ಕೋಹಾಲ್ ಕುಡಿದು ಬಿಟ್ಟರೆ ಅದರಲ್ಲೇ ಪರಮಾನಂದ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಯಾರು ಮದ್ಯಪಾನ ಸ್ವೀಕರಿಸ್ತಾರೆ ಅವರಿಗೆ ಜೀವನದಲ್ಲಿ ತಪಸ್ಸೆಯನ್ನು ಪಾಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿಯಾಗಿ ಯಾರು ಈ ಒಂದು ಸ್ವಚ್ಛತೆ ಯಾರು ಪಾಲನೆ ಮಾಡೋಕ್ಕೆ ಆಗೋದಿಲ್ಲ, ಯಾರು ಅನೈತಿಕ ಸ್ತ್ರೀ ಸಂಘವನ್ನು ಮಾಡ್ತಾರೆ. ಸೊ ಧರ್ಮದಲ್ಲಿ ಹೇಳಲಾಗಿದೆ, ಏನು ನಿಮ್ಮ ವೈವಾಹಿಕ ಪತ್ನಿ ಅಥವಾ ಪತಿಯವರೊಂದಿಗೆ ಮಾತ್ರ ನಾವು ಸಂಬಂಧವನ್ನು ಬೇಡ್ಕೊಳ್ಬೇಕು ಅಂತ ಹೇಳಲಾಗಿದೆ. ಆದರೆ ಕಲಿಯುಗದಲ್ಲಿ ಆ ಥರ ಇಲ್ಲ. ಕಲಿಯುಗದಲ್ಲಿ ಈ ಒಂದು ಅನೈತಿಕತೆ ಹೆಚ್ಚಾಗಿ ಬೆಳೆಯುತ್ತೆ. ಅಂದರೆ ವಿವಾಹದಿಂದ ಆಚೆ ಅವರು ಸಂಬಂಧಗಳನ್ನ ಬೆಳೆಸ್ಕೊತಾರೆ. ಇವೆಲ್ಲವೂ ಕೂಡ ಅಂಥವರಿಗೆ ಸ್ವಚ್ಛತೆಯನ್ನು ಪಾಲನೆ ಮಾಡೋದು ಬಹಳ ಕಷ್ಟ. ಜೀವನದಲ್ಲಿ ಸ್ವಚ್ಛವಾಗಿರುವಂಥದ್ದು ಅಂದರೆ ಬಾಹ್ಯವಾಗಿಯೂ ಅಂತರಂಗವಾಗಿಯೂ ಅವರಿಗೆ ಸ್ವಚ್ಛತೆಯನ್ನು ಪಾಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇದೇ ಕಾರಣದಿಂದ ಅವರು ಹಲವಾರು ಕಲಹಗಳು, ಜೀವನದಲ್ಲಿ ಹಲವಾರು ರೀತಿಯ ಕಲಹಗಳಿಗೆ ಒಳಗಾಗ್ತಾರೆ ಅಲ್ವಾ. ಸೊ ಹೀಗೆ ನಾವು ಯಾವಾಗ ಈ 4 ದುಶ್ಚಟಗಳಿಗೆ ಬಲಿಯಾಗ್ತೇವೆ ಅಂದರೆ ಅವರು ಕಲಿಯುಗದ ಸಂಪೂರ್ಣ ಹಿಡಿತದಲ್ಲಿ ಬಂದಿದ್ದಾರೆ ಅಂತ ಅರ್ಥ. ಕಲಿಯ ಹಿಡಿತದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಯಾವ್ಯಾವುದು? ಮದ್ಯಪಾನ ಮಾಡುವಂಥವರು, ಜೂಜಾಟ ಆಡುವಂಥವರು, ಮತ್ತು
ಮದ್ಯಪಾನ, ಜೂಜಾಟ, ಮಾಂಸಾಹಾರ ತಗೊಳ್ಳುವವರು, ಜೀವಹಿಂಸೆ ಮಾಡುವವರು ಮತ್ತು ಅನೈತಿಕ ಸ್ತ್ರೀ ಸಂಘವನ್ನು ಮಾಡುವವರು, ಇವರೆಲ್ಲರೂ ಕಲಿಯುಗದ ಸಂಪೂರ್ಣ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಕಲಿಯ ಮುಖ್ಯ ಪ್ರಭಾವ ಇದೆ. ಸೊ ಈ 4 ಕಾರ್ಯಗಳು ಬಹಳ ಪ್ರಧಾನವಾಗಿ ನಡೀತಾ ಇರುತ್ತೆ. ನಾವು ಈಗಿನ ಸಮಾಜದಲ್ಲಿ ನೋಡ್ಬೋದು, ಇದು ಬಹಳ ಸಾಮಾನ್ಯ ಆಗಿಬಿಟ್ಟಿದೆ ಅಲ್ವಾ. ಪ್ರತಿಯೊಬ್ಬರೂ ಕೂಡ ಈ 4 ಥರದ ಪಾಪಕರ್ಮಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅಂದರೆ ಕಲಿಯುಗದ ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನಾವು ಗೊತ್ತಾಗ್ತಾ ಇದೆ. ಸೊ ಈ ರೀತಿಯಾಗಿ ಕಲಿಯುಗದಲ್ಲಿ ಹಲವಾರು ಅಧರ್ಮಿಕ ಕಾರ್ಯಗಳು ನಡೀತಾ ಇದೆ. ಇದರಿಂದ ಏನಾಗುತ್ತೆ? ಪಾಪಕರ್ಮಗಳನ್ನ ಮಾಡೋದ್ರಿಂದ ಏನಾಗುತ್ತೆ? ಪಾಪಕರ್ಮಗಳನ್ನು ಮಾಡೋದ್ರಿಂದ ನಮ್ಮ ಜೀವನ ಅಶಾಂತವಾಗುತ್ತೆ ಮತ್ತು ಹಲವಾರು ಕ್ಲೇಶಗಳಿಗೆ ಒಳಗಾಗ್ತೇವೆ. ಯಾಕಂದರೆ ಮನುಷ್ಯ ಜೀವನದಲ್ಲಿ ನಮಗೆ ಶಾಂತಿ ಬೇಕಲ್ವಾ. ನಾವು ಶಾಂತವಾಗಿ ಇಲ್ಲ ಅಂದರೆ ನಮ್ಮ ಜೀವನದ ಉತ್ಕೃಷ್ಟ ಗುರಿಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಜೀವನದ ಗುರಿ ಏನು, ಮನುಷ್ಯ ಜೀವನದ ಗುರಿ ಅಂದರೆ ಏನು, ದೇವರು ಅಂದರೆ ಯಾರು, ನಮಗೂ ದೇವರಿಗೂ ಇರುವಂಥ ಸಂಬಂಧ ಏನು, ದೇವರ ಬಗ್ಗೆ ಆಕರ್ಷಣೆ ಬೆಳೆಸ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ನಾವು ಕಲ್ತ್ಕೊಳ್ಬೇಕಂದ್ರೆ ನಾವು ಮೊದಲು ಶಾಂತಯುತವಾಗಿ ಇರಬೇಕು. ನಮ್ಮಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂದರೆ ಇದರ ಬಗ್ಗೆ ನಮಗೆ ಆಸಕ್ತಿ, ಆಕರ್ಷಣೆ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಅಶಾಂತಿ ಮತ್ತು ಕಲಹಗಳು ಉಂಟಾಗುತ್ತೆ. ಅದಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬರೂ ಕೂಡ ಈ 4 ನಿಯಮಗಳನ್ನ ಪಾಲನೆ ಮಾಡಬೇಕು. 4 ನಿಯಮಗಳಂದರೆ ಮದ್ಯಪಾನನ ಯಾರೂ ಮಾಡಬಾರ್ದು. ಧೂಮಪಾನ ಆಗಲಿ, ಮದ್ಯಪಾನ ಆಗಲಿ, ಅಥವಾ ಪಾನು, ತಂಬಾಕು, ಇವೆಲ್ಲವೂ ನಾವು ತ್ಯಜಿಸಬೇಕು. ಯಾಕಂದರೆ ಮೊದಲೇ ನಮ್ಮ ಮಾಯೆಯಿಂದ ನಾವೆಲ್ಲರೂ ಭ್ರಮಿತರಾಗಿದ್ದೇವೆ ಅಲ್ವೇ. ಈ ಮಾಯಾಶಕ್ತಿ ಹೇಗಿದೆ ಅಂದರೆ ನಮ್ಮೆಲ್ಲರನ್ನೂ ಭ್ರಮೆಗೆ ಒಳಗಾಗಿಸಿದೆ. ಜೊತೆಗೆ ನಾವು ಇಂಥ ಒಂದು ದುಶ್ಚಟಗಳಿಗೆ ನಾವು ಬಲಿಯಾದರೆ ಇನ್ನೂ ಹೆಚ್ಚು ನಾವು ಭ್ರಮಿತರಾಗ್ತೇವೆ ಮತ್ತು ಸತ್ಯದಿಂದ ದೂರ ಇರ್ತೇವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು. ಮದ್ಯಪಾನದಿಂದ ದೂರ ಇಡಬೇಕು ಮತ್ತು ಜೂಜಾಟದಲ್ಲಿ ನಾವು ತೊಡಗಿಸ್ಕೊಳ್ಬಾರ್ದು. ಯಾಕಂದರೆ ಜೂಜಾಟ ಆಡಿದ್ರೆ ಮನಸ್ಸು ಬಹಳ ವಿಚಲಿತವಾಗುತ್ತೆ. ಯಾವುದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಜೂಜು ಕಟ್ಟಬೇಕು, ದುಡ್ಡು ಕಟ್ಟಬೇಕು, ಇಲ್ಲಿಲ್ಲ ನನಗೆ ನುಕ್ಸಾನಾಗಿಲ್ಲ, ನನಗೆ ಪ್ರಾಫಿಟ್ ಸಿಗುತ್ತಾ, ಲಾಸ್ ಆಗುತ್ತಾ, ಅದನ್ನೇ ಕ್ಯಾಲ್ಕುಲೇಷನ್ ಮಾಡ್ತಾ ಮಾಡ್ತಾ ಮೈಂಡು ನಾವು ಏಕಾಗ್ರತೆ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ದೇವರ ಬಗ್ಗೆ ಏಕಾಗ್ರತೆಯಿಂದ ಧ್ಯಾನ ಮಾಡಲಿಕ್ಕಾಗಲಿ ಅಥವಾ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ಲಿಕ್ಕಾಗಲಿ ಪ್ರಾರ್ಥನೆ ಮಾಡೋಕ್ಕಾಗಲಿ ಆಗೋದಿಲ್ಲ. ದೇವ್ರ ಮನೆ ನಿಂತಿರ್ತವೆ, ಮನಸ್ಸು ಮಾತ್ರ ಓಡಾಡ್ತಾ ಇರುತ್ತೆ, ಕುದುರೆ ಥರನೇ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಜೂಜಾಟವನ್ನು ನಾವು ತ್ಯಜಿಸಬೇಕು. ಅದೇ ರೀತಿಯಾಗಿ ಅನೈತಿಕ ಸ್ತ್ರೀ ಸಂಘಗಳನ್ನ ಮಾಡಬಾರ್ದು. ನಮಗೆ ಏನು ವೈವಾಹಿಕವಾದಂಥ ಸಂಬಂಧ ಇದೆ ಅದರಲ್ಲೇ ತೃಪ್ತಿಯನ್ನು ಪಡ್ಕೊಳ್ಬೇಕು. ಮತ್ತು ನಾವು ಪ್ರತಿಯೊಬ್ಬ ಪರಸ್ತ್ರೀಯನ್ನು ಕೂಡ ಮಾತೃವತ್ ಪರಧಾರೇಶು ಅಂತ ತಿಳ್ಕೊಳ್ಬೇಕು. ಮತ್ತು ಹಾಗೆಯೇ ಬೇರೆ ಪುರುಷರು ಕೂಡ ನಮ್ಮ ಪ್ರಭುಗಳು ಮಾಸ್ಟರ್ ತಿಳ್ಕೊಳ್ಬೇಕು. ಹೀಗೆ ನಾವು ಬೇರೆಯವರ ಮಾತೃವತ್ ಪರಧಾರೇಶು ಅಂದರೆ ತನ್ನ ವೈವಾಹಿಕ ಪತ್ನಿಯನ್ನು ಬಿಟ್ಟು ಬೇರೆ ಎಲ್ಲರನ್ನೂ ಕೂಡ ತಾಯಿಯ ಸಮಾನದಲ್ಲಿ ನೋಡಬೇಕು. ಅದಾದ ನಂತರ ಈ ಒಂದು ಜೀವಹಿಂಸೆಯನ್ನು ನಾವು ನಿಲ್ಲಿಸಬೇಕು. ನಾವು ಜೀವಹಿಂಸೆ ಮಾಡಿದ್ರೆ ನಮ್ಮ ಹೃದಯ ಕಠೋರವಾಗುತ್ತೆ ಮತ್ತು ಈ ಒಂದು ದಯೆ ಅನ್ನೋ ಒಂದು ಗುಣ ಕ್ಷೀಣಿಸ್ಬಿಡುತ್ತೆ. ಹಾಗಾಗಿ ನಾವು ಈ ಜೀವಹಿಂಸೆಯನ್ನು ನಾವು ಕೂಡ ಬಿಡಬೇಕು. ಆಗ ಕಲಿ ನಮ್ಮನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವಾಗ ಈ 4 ದುಶ್ಚಟಗಳಿಗೆ ಬರುತ್ತೆ ಅಲ್ಲಿ ಕಲಿ ಬಹಳ ಆನಂದದಿಂದ ತನ್ನ ಸಂಪೂರ್ಣ ಪ್ರಭಾವ ಅಲ್ಲಿ ಬೀರ್ತಾನೆ ಮತ್ತು ಆ ಎಲ್ಲ ಜೀವಿಗಳನ್ನ ತನ್ನ ಹಿಡಿತದಲ್ಲಿ ಹಿಡ್ಕೊಂತಾನೆ. ಅದಕ್ಕೋಸ್ಕರ ಈ 4 ಪಾಪಕರ್ಮಗಳನ್ನು ತ್ಯಜಿಸಬೇಕು ಮತ್ತು ನಾವು ಶುದ್ಧವಾದ ಜೀವನವನ್ನು ಮಾಡಬೇಕು. ಆಗ ಮಾತ್ರ ನಮಗೆ ದೇವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಇಲ್ಲಿ ಕಲಿಯ ಪ್ರಭಾವದಿಂದ ತನ್ನ ಎಲ್ಲ ರಾಜ್ಯದ ಪ್ರಜೆಗಳು ಅದರಿಂದ ಪ್ರಭಾವಿತರಾಗಿ ಅಧಾರ್ಮಿಕ ಆಚರಣೆಗಳಲ್ಲಿ ನಿರತರಾಗಿದ್ದುದನ್ನು ನೋಡಿದರು. ಯಾರು? ಯುಧಿಷ್ಠಿರ ಮಹಾರಾಜನ ಮತ್ತು ಅವನ ಸಹೋದರರು ಎಲ್ಲರೂ ಈ ಕಲಿಯುಗದ ಪ್ರಾರಂಭ ಆದಾಗ ಪ್ರಜೆಗಳು ಕಲಿಯ ಪ್ರಭಾವದಿಂದ ಅಧಾರ್ಮಿಕ ಆಚರಣೆಗಳಲ್ಲಿ 4 ಮುಖ್ಯವಾಗಿ. ಯಾಕೆಂದರೆ ಇಲ್ಲಿಂದ ಎಲ್ಲ ರೀತಿಯ ಅನ್ಯ ಅಧಾರ್ಮಿಕ ಕಾರ್ಯಗಳು ಶುರುವಾಗ್ತವೆ. ಸೊ ಹಾಗಾಗಿ ಈ ಕಲಿ ಅಧರ್ಮ ಮಿತ್ರೇಣ. ಸೊ ನಾವು ಕೂಡ
ನಮ್ಮ ಜೀವನವನ್ನು ಸಂತೋಷವಾಗಿ ನಡೆಸಬೇಕು ಅಂತಿತ್ತು ಅಂದರೆ, ಮತ್ತು ನಾವು ಎಲ್ಲ ರೀತಿಯ ಕಲಹಗಳಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಈ 4 ನಿಯಮಗಳನ್ನು ಪಾಲನೆ ಮಾಡಿ ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಸೊ ಅದಾದ ನಂತರ ಇಲ್ಲಿ ಏನು ಹೇಳಲಾಗಿದೆ ಅಂದರೆ, ಯುಧಿಷ್ಠಿರ ಮಹಾರಾಜ ಮತ್ತು ಪಾಂಡವರು, ಆತನ ಸಹೋದರರು ನಮಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ, ಒಂದು ಮಾದರಿಯನ್ನು ತೋರಿಸ್ತಾ ಇದ್ದಾರೆ. ಮುಂದೆ ಬನ್ನಿ. ಸೊ ಅವರು ತಮ್ಮ ಜೀವನದಿಂದ ನಮಗೆಲ್ಲರಿಗೂ ಒಂದು ಮಾದರಿ, ಒಂದು ನಿದರ್ಶನವನ್ನು ಕೊಡ್ತಾ ಇದ್ದಾರೆ. ಏನಂತ? ಯುಧಿಷ್ಠಿರ ಮಹಾರಾಜನ ತಮ್ಮಂದಿರು ಏನು ಮಾಡಿದ್ರು? ತಾವು ಅಣ್ಣನ ಹಿಡಿದ ದಾರಿಯನ್ನು ಹಿಡಿಯಬೇಕೆಂದು ಅವರು ನಿರ್ಧರಿಸಿದರು ಅಂತ ಹೇಳಲಾಗಿದೆ. ಅಂದರೆ ಅವರು ಕೂಡ ವಾನಪ್ರಸ್ಥವನ್ನು ಸ್ವೀಕರಿಸಿ ತಮ್ಮ ರಾಜ್ಯವನ್ನು ತ್ಯಜಿಸಿ ಅವರು ಅರಣ್ಯಕ್ಕೆ ಹೋದರು ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ನಮ್ಮ ಜೀವನದ ಗುರಿ ಏನಾಗಿರಬೇಕು ಅಂತ ಅವರು ತೋರಿಸ್ತಾ ಇದ್ದಾರೆ. ಜೀವನದ ಗುರಿ ಏನು? ಕೇವಲ ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಂ ಹೇತತ್ ಪಶುಭಿ ನೃಣಾಣಾಂ ಅಂತ ಹೇಳಲಾಗಿದೆ. ಅಂದರೆ ನಾವು ಜೀವನ ಉದ್ದಕ್ಕೂ ಕೂಡ ಕೇವಲ ಆಹಾರ ನಿದ್ರಾ ಭಯ ಮೈಥುನ ಇಷ್ಟರಲ್ಲೇ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಜೀವನ ಮಾಡ್ತಿರೋದು ಕೇವಲ ಆಹಾರ ಸಂಪಾದನೆ ಮಾಡೋದು, ಮತ್ತು ನಿದ್ರೆ, ನನಗೆ ನಿದ್ರೆ ಮಾಡಲಿಕ್ಕೆ ಇರಲಿಕ್ಕೆ ಒಂದು ಮನೆ ಮಾಡ್ಕೊಳ್ಳೋದು, ವಾಸಸ್ಥಳ ಮಾಡ್ಕೊಳ್ಳೋದು, ಆಮೇಲೆ ಭಯ, ನನಗೆ ಸೆಕ್ಯೂರಿಟಿಗೋಸ್ಕರ ಸ್ವಲ್ಪ ಹಣ ಸಂಪಾದನೆ ಮಾಡಿ ಕೂಡಿಟ್ಕೊಳ್ಳೋದು, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಬೇಕು. ಅದಾದ ನಂತರ ಮೈಥುನ, ಏನೋ ಮೈಥುನ ಜೀವನ, ಇದೆಲ್ಲರೂ ಗೊತ್ತಿಲ್ಲದಿರೋದು ಹಾಗೆ. ಸೊ ಈ ರೀತಿಯಾಗಿ ಇದು ಪಶುಗಳು ಮತ್ತು ಮನುಷ್ಯರಲ್ಲೂ ಇದು ಏನು ವ್ಯತ್ಯಾಸ ಇಲ್ಲ. ಅವು ಪಶುಗಳು ಕೂಡ ಇವನ್ನೇ ಮಾಡ್ತಾ ಇದ್ದಾವೆ, ಆಹಾರ ನಿದ್ರಾ ಭಯ ಮೈಥುನಂ ಅಂತ ಅಲ್ವಾ. ಸೊ ಪಶುಗಳು ಕೂಡ ಅವರ ಜೀವನದಲ್ಲಿ ಇದೇ ಕಾರ್ಯಗಳಿಗಾಗಿ ಸಂಪೂರ್ಣ ಸಮಯವನ್ನು ಅವರು ತೊಡಗಿಸ್ಕೊಂಡಿದ್ದಾರೆ. ಆದರೆ ನಾವು ಮನುಷ್ಯರಾದಂಥವರು, ನಾವು ಪಶುಗಳಿಗಿಂತ ವಿಕಸಿತವಾದಂಥ ಜೀವಿಗಳಲ್ವೇ. ನಾವು ಎವಲ್ಯೂಷನಲ್ ಪ್ರಕಾರ ಏನು, ಪಶುಗಳಿಗಿಂತ ಮೇಲಿರುವವರು ಮನುಷ್ಯರು. ನಮ್ಮ ಪ್ರಜ್ಞೆ ಬಹಳ ವಿಕಾಸಗೊಂಡಿದೆ, ಬುದ್ಧಿಶಕ್ತಿ ವಿಕಾಸಗೊಂಡಿದೆ ಅಂದಮೇಲೆ ನಮ್ಮ ಜೀವನದ ಗುರಿ ಇದಕ್ಕಿಂತ ಬೇರೆ ಇರಬೇಕು, ವಿಶೇಷವಾಗಿರಬೇಕು. ಇಲ್ಲಾಂದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ ಅಲ್ವಾ. ಸೊ ಪ್ರಾಣಿಗಳು ಕೂಡ ಇದೇ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲಿ ಆಹಾರ ಸಿಗುತ್ತೆ, ಎಲ್ಲಿ ನನಗೆ ಊಟ ಸಿಗುತ್ತೆ ಹುಡುಕಬೇಕು, ಸಂಪಾದನೆ ಮಾಡಬೇಕು. ಅದಾದ ನಂತರ ನಾನು ಇರಲಿಕ್ಕೆ ಒಂದು ವಾಸಸ್ಥಳ ಬೇಕು, ಅವುಗಳಿಗೆ ಗೂಡು ಕಟ್ಕೊತವೆ. ಪಕ್ಷಿಗಳು ಕೂಡ ಗೂಡು ಕಟ್ಕೊತವೆ, ಪ್ರಾಣಿಗಳು ಕೂಡ ಒಂದೊಂದು ಕಡೆ ಜಾಗ ಮಾಡ್ಕೊತವೆ. ಮತ್ತು ಭಯ, ತಮ್ಮ ತಾವು ರಕ್ಷಿಸ್ಕೊಳ್ಳೋಕ್ಕೆ ಹಲವಾರು ವ್ಯವಸ್ಥೆಗಳನ್ನ ಮಾಡ್ಕೊತವೆ. ಅವುಗಳಿಗಾದರೆ ದೇವರೇ ಅವರಿಗೆ ಸೃಷ್ಟಿಸಿದ್ದಾನೆ. ಅವರಿಗೆ ಕ್ಲಾಸ್ ಇರುತ್ತೆ, ನೇಲ್ಸ್ ಇರುತ್ತೆ, ಹಲ್ಲುಗಳೆಲ್ಲ ಜೋರಾಗಿದ್ದೆ, ತಮ್ಮ ರಕ್ಷಣೆ ಮಾಡ್ಕೊತವೆ, ನಾಯಿ ಬೆಕ್ಕುಗಳೆಲ್ಲನಲ್ಲ. ಸೊ ಮತ್ತು ಮೈಥುನ ಜೀವನ ಕೂಡ ಅವುಗಳಿಗೂ ದೇವರು ಸೃಷ್ಟಿಸಿಬಿಟ್ಟಿದ್ದಾನೆ ಅಲ್ಲ. ಒಂದು ಗಂಡು ಅಂತ ಹುಟ್ಟಿದ ಮೇಲೆ ಅದು ಹೆಣ್ಣು ಸಹ ಸೃಷ್ಟಿಯಾಗುತ್ತೆ. ಹೀಗೆ ಅವರುಗಳಿಗೂ ಕೂಡ ಮೈಥುನ ಜೀವನ ಎಲ್ಲವೂ ವ್ಯವಸ್ಥೆ ಆಗಿದೆ, ದೇವರ ಸೃಷ್ಟಿಯಂತೆ ಆಗಿದೆ. ಸೊ ಹೀಗೆ ಇದು ಆಹಾರ ನಿದ್ರಾ ಭಯ ಮೈಥುನ ಇದು ಪ್ರತಿಯೊಂದು ಜೀವಿಗಳಲ್ಲಿಯೂ ನಡೀತಾ ಇದೆ. ನಾವು ಮನುಷ್ಯರಾದಂಥವರು ನಮ್ಮಲ್ಲಿ ವಿಶೇಷವಾದಂತಹ ಒಂದು ಗುರಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಏನದು ನಮ್ಮ ಜೀವನದ ಗುರಿ ಏನಾಗಿರಬೇಕು? ಮನುಷ್ಯ ಜೀವನದ ಗುರಿ ಏನು? ನಾಯಂ ಕೃಷ್ಣ, ಇವರು ಋಷಭದೇವ ಹೇಳ್ತಿದ್ದಾರೆ ತನ್ನ ಮಕ್ಕಳುಗಳಿಗೆ. ಋಷಭದೇವರು ಅಂದರೆ ಯಾರು? ಕೃಷ್ಣನ ಶಕ್ತ್ಯಾವೇಶ ಅವತಾರ ಅವರು ಅವರಿಗೆ 100 ಜನ ಮಕ್ಕಳು. ಅದರಲ್ಲಿ ಮೊದಲನೇ ಯಾರು? ಭರತ ಮಹಾರಾಜ ಅಲ್ವಾ. ಸೊ ಅವರು ತನ್ನ ಮಕ್ಕಳುಗಳಿಗೆ ಈ ಥರ ಶಿಕ್ಷಣನ ಕೊಡ್ತಾ ಇದ್ದಾರೆ. ಏನಂತ ಏನಂತ ಹೇಳ್ತಿದ್ದಾರೆ ಅಂದರೆ, ನಮ್ಮ ಜೀವನದ ಮುಖ್ಯ ಗುರಿ ಏನಾಗಿರ್ಬೇಕಂದ್ರೆ ನಾವು ತಪೋದಿವ್ಯಂ ಪುತ್ರಕಾಯೇನ ಶುದ್ಧೈರ ಸತ್ವಂ ಅಂತ ಹೇಳ್ತಾ ಇದ್ದಾರೆ. ತಪೋದಿವ್ಯ, ಮನುಷ್ಯ ಜೀವನದ ಮುಖ್ಯ ಗುರಿ ಏನು? ತಪಸ್ಸನ್ನು ಅನುಸರಿಸಿ, ಬರೀ ಇಂದ್ರಿಯ ತೃಪ್ತಿಗಾಗಿಯೇ ಜೀವನವನ್ನು ನಾವು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯ ತೃಪ್ತಿ ಎಲ್ಲೆಲ್ಲಿಯೂ ಇದೆ, ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಇಂದ್ರಿಯ ತೃಪ್ತಿ ಇದೆ ಅಲ್ವಾ. ಅದ್ರಲ್ಲಿ ಮನುಷ್ಯರಿಗೆ ಮಾತ್ರ ಇಂದ್ರಿಯ ತೃಪ್ತಿ ಸಿಗ್ತಾ ಇದೆ ಅಂತ ಇದೆಯಾ? ಇಲ್ಲ. ಪ್ರಾಣಿಗಳು ಕೂಡ ಅವರಿಗೂ ಕೂಡ ತಮ್ಮ ಇಂದ್ರಿಯ ತೃಪ್ತಿಯನ್ನು ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಏನು ವಿಶೇಷತೆ ಇಲ್ಲ. ಆದರೆ ಮನುಷ್ಯ ಜೀವನದಲ್ಲಿ ನಾವೇನು ಮಾಡಬೇಕಂದ್ರೆ ತಪೋದಿವ್ಯಂ ಪುತ್ರಕ ಏನೋ ಶುದ್ಧೇತ ಸತ್ವಂ, ನಮ್ಮ ಅಸ್ತಿತ್ವವನ್ನು ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ತಪಸ್ಸನ್ನು ಅನುಸರಿಸಬೇಕು ಅಂತ ಅವರು ಈ ರೀತಿಯಾದಂಥ ಒಂದು ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಹೇಳಿಕೊಟ್ರು ಋಷಭದೇವರು. ಸೊ ಅದೇ ರೀತಿಯಾಗಿ ಪಾಂಡವರು ಕೂಡ ಹೇಳ್ಕೊಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಅವರ ಜೀವನದಲ್ಲಿ ಅವರೇ ಒಂದು ಮಾದರಿಯಾಗಿ ತಮ್ಮ ಸ್ವಯಂ
ಅನ್ನೋ ನಿದರ್ಶನೆಯನ್ನು ತೋರಿಸ್ಕೊಟ್ಟು ನಮ್ಮೆಲ್ಲರಿಗೂ ಅವರು ತಿಳಿಸ್ತಿದ್ದಾರೆ. ಏನಂತ, ನಾವು ಕೂಡ ನಮ್ಮ ಒಂದು ವಯಸ್ಸಿನ ಒಂದು ಹಂತ ಬಂದಾಗ ಈ ಒಂದು ನಾವು ಇಂದ್ರಿಯ ಭೋಗದಿಂದ ನಾವು ಅನಾಸಕ್ತಿಯನ್ನು ಹೊಂದಿ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರನೇ ಇಲ್ಲಿ 2 ಥರ ಇದೆ, ಗೃಹಸ್ಥ ಮತ್ತು ಗೃಹಮೇಧಿ ಅಂತ ಹೇಳಿ. ಸೊ ವರ್ಣಾಶ್ರಮ ಪದ್ಧತಿಯಲ್ಲಿ ಗೃಹಸ್ಥ ಜೀವನವನ್ನು ನಾವು ಅನುಸರಿಸಬೇಕು ಅಂತ ಹೇಳ್ತಾರೆ. ಗೃಹಸ್ಥ ಮತ್ತು ಗೃಹಮೇಧಿಗಳಿಗೂ ಏನು ವ್ಯತ್ಯಾಸ? ಗೃಹಸ್ಥ ಅಂದರೆ ಏನು? ಅದೊಂದು ಗೃಹಸ್ಥ ಆಶ್ರಮ. ಅಲ್ಲಿ ಗೃಹಸ್ಥ ಆಶ್ರಮ ಅಂದರೆ ಅಲ್ಲಿ ವೈವಾಹಿಕ ಜೀವನ ಮಾಡ್ತಿದ್ರೂ ಕೂಡ ಅವರು ಹಲವಾರು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಆಶ್ರಮ ಇದ್ದ ಹಾಗೇನೆ. ಏನು ಗೃಹಸ್ಥ ಆದ್ರ ತಕ್ಷಣ ಆತ ಏನೋ ಒಂದು ಲೈಸೆನ್ಸ್ ಸಿಕ್ಬಿಡ್ತು ಇಂದ್ರಿಯ ತೃಪ್ತಿಗಾಗಿ ಅಂತಲ್ಲ. ಸೊ ವೋಟಿಂಗ್ ರೈಟ್ ಸಿಕ್ಕಿದೆ, ಎಲ್ಲರಿಗೂ ವೋಟ್ ಮಾಡ್ಬೋದು ಅಂತ ಆ ಥರ ಅಂತಲ್ಲ. ಗೃಹಸ್ಥ ಅಂದರೆ ವೈವಾಹಿಕ ಜೀವನ ಅಂದರೂ ಕೂಡ ಅಲ್ಲೂ ಕೂಡ ಹಲವಾರು ನಿಯಮಗಳಿವೆ. ಆದರೆ ಗೃಹಮೇಧಿ ಅಂದ್ರೇನೋ ಅದರ ಆಪೋಸಿಟ್ ಅಂದರೆ ಗೃಹಮೇಧಿ. ಗೃಹಮೇಧಿ ಅಂದರೆ ನಾನು ಕೇವಲ ಇಂದ್ರಿಯ ತೃಪ್ತಿಗಾಗಿಯೇ ಇರುವಂಥ ಒಂದು ವ್ಯವಸ್ಥೆ. ಸೊ ಖಾದಂತಿ ಮೇಧಂತಿ ಅಂತ ಹೀಗೆ ನಾನು ಏನು ಬೇಕಾದರೂ ತಿನ್ನಬಹುದು, ಎಷ್ಟಿದೆ ನಾನು ಏನು ಬೇಕಾದರೂ ನೋಡಬಹುದು, ಕೇಳಬಹುದು. ಅದು ಗೃಹಮೇಧಿ. ಅವನೇನು ನಿಯಂತ್ರಣ ಇಲ್ಲ, ಯಾವುದೇ ಥರದ ಯಾವುದೇ ರೀತಿಯಾದಂತಹ ಅವನು ಇಂದ್ರಿಯ ನಿಗ್ರಹ ಮಾಡೋದಿಲ್ಲ. ಇದಕ್ಕೆ ಗೃಹಮೇಧಿ ಅಂತ ಕರೀತಾರೆ. ಸೊ ನಾವು ಗೃಹಮೇಧಿ ಜೀವನವನ್ನು ಮಾಡಬಾರ್ದು, ಗೃಹಸ್ಥ ಜೀವನವನ್ನು ಮಾಡಬೇಕು. ಅಲ್ಲಿಯೂ ಕೂಡ ಹಲವಾರು ನಿಯಮಗಳನ್ನ ಪಾಲನೆ ಮಾಡಬೇಕು. ಮತ್ತು ನಮ್ಮ ಜೀವನದ ಗುರಿ, ಮುಖ್ಯ ಗುರಿ ಯಾವುದು ತಿಳಿಯಬೇಕು. ಯಾಕಂದರೆ ನಾವು ಇಂದ್ರಿಯ ತೃಪ್ತಿಯಿಂದ ನಮಗೆ ನಿಜವಾದ ಆನಂದ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ತೃಪ್ತಿಯಿಂದ ಏನಾಗುತ್ತೆ, ಕೇವಲ ತಾತ್ಕಾಲಿಕವಾದಂತಹ ಆನಂದ ಸಿಗುತ್ತೆ. ಮತ್ತು ಆ ಇಂದ್ರಿಯ ತೃಪ್ತಿಯಿಂದ ನಮಗೆ ಹೆಚ್ಚು ದುಃಖಗಳೇ ಹೆಚ್ಚು. ಯಾಕಂದರೆ ಕೃಷ್ಣನೇ ಹೇಳಿದ್ದಾನೆ, ಸೊ ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದಿ ಅಂತವಂತ ಕೌಂತೆಯ ನತೇಶು ರಮತೆ ಬುಧಾಹ ಅಂತ ಹೇಳ್ತಿದ್ದಾನೆ. ಅಂದರೆ ಈ ಒಂದು ಇಂದ್ರಿಯ ತೃಪ್ತಿಯಿಂದ ಆದಿ ಅಂತವಂತ ಕೌಂತೆಯ, ಇದರಲ್ಲಿ ಆದಿ ಮತ್ತು ಅಂತ್ಯ, ಇದು ತಾತ್ಕಾಲಿಕವಾದಂಥದ್ದು, ಅಂತ್ಯಗೊಳ್ಳುವಂತಹ ಸುಖ. ಮತ್ತು ಇದು ಈ ಸಂಸ್ಪರ್ಶಜ ಭೋಗ ದುಃಖ ಯೋನಯ, ಇದರಿಂದ ನಮಗೆ ದುಃಖಗಳು ಹೆಚ್ಚಾಗುವಂಥದ್ದು. ಯಾಕಂದರೆ ನಾವು ಹೆಚ್ಚು ಹೆಚ್ಚು ಇಂದ್ರಿಯ ತೃಪ್ತಿಯನ್ನು ಮಾಡೋದನ್ನು ಏನಾಗಿದೆ ನೋಡಿ, ನನಗೆ ಯಾವುದು ನಾನು ನಾಲಿಗೆಯನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ, ನಾನು ಹೆಚ್ಚು ಹೆಚ್ಚು ತಿನ್ನಬೇಕು ತಿಂತಾ ಇದ್ರೆ ಏನಾಗುತ್ತೆ, ಶರೀರ ಅಧೋಗತಿಗೆ ಹೋಗುತ್ತಲ್ವಾ. ನಾವು ತಿಂತಾ ಇದ್ರೆ ಏನಾಗುತ್ತೆ, ನಾವು ನನಗೆ ಅನ್ನಿಸ್ಬೋದು, ಅರೆ ಎಷ್ಟು ಚೆನ್ನಾಗಿದೆ, ನನಗೆ ಎಷ್ಟು ಆನಂದ ಸಿಗ್ತಾ ಇದೆ, ನಾನು ಎಷ್ಟು ಬಗೆ ಆಹಾರ ತಿಂತಾ ಇದ್ದೀನಿ, ಅಲ್ಲಿ ಪಾನಿಪುರಿ, ಇಲ್ಲಿ ಬೇಲ್ಪುರಿ, ಇಲ್ಲಿ ಚಾಟ್ ಮಸಾಲ ಇದೆ, ಅದಿದೆ ಇದಿದೆ ಅಂತನೂ ಬೇನೋ ಗೋಬಿ ಮಂಚೂರಿ ಇದೆ, ಅದಿದೆ ಇದೆ ತಿಂತಾನೇ ಇರ್ತೀವಿ. ಸೊ ಹಲವಾರು ತಿಂತಾ ಇದೆ. ಅದು ಈಗೆಲ್ಲ ರೋಡ್ ಸೈಡಲ್ಲಿ ತುಂಬ ಇದೆಯಲ್ಲ, ಸಿಗುತ್ತೆ ಹೋಟೆಲ್ಗಳು, ರೆಸ್ಟೋರೆಂಟ್ ಬೇಕಾದಷ್ಟು ಆಗಿಬಿಟ್ಟಿದೆ. ಸೊ ಅದು ಆವಾಗ ತಕ್ಷಣಕ್ಕೆ ನಮಗೆ ಸುಖ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ ಅಂತ ತಿಳ್ಕೊಳ್ಬಹುದು. ಆದರೆ ಅದೇ ರೀತಿ ನಾವು ಏನಾಗುತ್ತೆ, ಅದು ಮುಂದುವರಿಸ್ಕೊಂಡು ಬಂದರೆ ಹಲವಾರು ಅನಾರೋಗ್ಯಕ್ಕೆ ಒಳಗಾಗ್ತೀವಲ್ಲ. ಕೊಲೆಸ್ಟ್ರಾಲ್ ಹೆಚ್ಚಾಗಿಬಿಡುತ್ತೆ. ಅದಾದಮೇಲೆ ನಿಮ್ಮ ಎಲ್ಲ ರಕ್ತನಾಳಗಳೆಲ್ಲ ಬಂದಾಗ್ಬಿಡುತ್ತೆ. ಇವಾಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಹೀಗೆ ನಾವು ಇಂದ್ರಿಯ ತೃಪ್ತಿ ಮಾಡಿದಷ್ಟು ಕೂಡ ದುಃಖಗಳು ಹೆಚ್ಚಾಗುತ್ತೆ. ಆಮೇಲೆ ಹಲವಾರು ಥರದ ಕಷ್ಟಗಳಿಗೆ ನಾವು ಒಳಗಾಗಬೇಕು. ಆಮೇಲೆ ಏನೂ ತಿನ್ನಬಾರ್ದು, ಉಪವಾಸನೇ ಇರಬೇಕು ಅಂತ ಹೇಳಿಬಿಡ್ತಾರೆ ಡಾಕ್ಟರ್ ನಿಮಗೆ. ಅದಕ್ಕೆ ಅದೇ ರೀತಿ ಯಾವುದೇ ಥರದ ಇಂದ್ರಿಯ ತೃಪ್ತಿನ ತಗೊಂಡ್ರು ಕೂಡ ಅದು ಹಾಗೇನೆ, ನಾವು ತಕ್ಷಣಕ್ಕೆ ಅದು ಬಹಳ ನಮಗೆ ಸಂತೋಷ ಕೊಡಬಹುದು. ಆದರೆ ಅದು ನಮಗೆ ಭವಿಷ್ಯದಲ್ಲಿ ಹಲವಾರು ರೀತಿಯ ಕಷ್ಟಗಳನ್ನು ತಂದು ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಇಂದ್ರಿಯ ನಿಗ್ರಹ ಮಾಡುವುದರಲ್ಲೇ ಆನಂದ ಇರೋದು. ಅದಕ್ಕೆ ಹೇಳ್ತಾರೆ ಪ್ರವೃತ್ತಿ ಮತ್ತು ನಿವೃತ್ತಿ ಅಂತ. ಪ್ರವೃತ್ತಿ ಅಂದರೆ ಇಂದ್ರಿಯ ಭೋಗಗಳನ್ನ ಮಾಡ್ತಾನೆ ಆದರೆ ಈ ಪ್ರವೃತ್ತಿ ಮಾರ್ಗದಿಂದ ನಮಗಿನ್ನು ದುಃಖಗಳು ಹೆಚ್ಚಾಗುತ್ತೆ, ನೋವು ಹೆಚ್ಚಾಗುತ್ತೆ, ಕಷ್ಟಗಳು ಹೆಚ್ಚಾಗುತ್ತೆ. ಆದರೆ ನಿವೃತ್ತಿ ಅಂದರೆ ನಾವು ಈ ಇಂದ್ರಿಯ ಭೋಗ ವಸ್ತುಗಳನ್ನು ನಿರಾಕರಿಸಬೇಕು. ಎಷ್ಟು ಬೇಕೋ ಅಷ್ಟೇ ತೊಗೊಬೇಕು. ಊಟ ಮಾಡೋದು ಕೂಡ ಎಷ್ಟು ಬೇಕೋ ಅಷ್ಟೇ, ನಿದ್ರೆ ಮಾಡೋದು ಕೂಡ ಎಷ್ಟು ಬೇಕೋ ಅಷ್ಟೇ. ಅದೇ ರೀತಿಯಾಗಿ ನಾವೇನಾದರೂ ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೆ ಹೋದರೂ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಬೇಕು. ನಾವು ಅತಿಯಾಗಿ ಮಾಡೋಕ್ಕೆ ಹೋದರೆ ನಾವು ಅಲ್ಲಿ ನಾವು ಈ ಒಂದು ಮಾಯೆ ಪ್ರಭಾವಕ್ಕೆ ಒಳಗಾಗ್ತೇವೆ. ಮತ್ತು ನಮ್ಮ ಜೀವನದ ಗುರಿಯನ್ನು ಮರೆಯುತ್ತೇವೆ, ಆತ್ಮ ಸಾಕ್ಷಾತ್ಕಾರವನ್ನು ಮರಿತೇವೆ, ಮತ್ತು ಹಲವಾರು ರೀತಿಯ ಕರ್ಮ ಬಂಧನಗಳಿಗೆ ಸಿಗಾಕೊಂಡು ಆತ್ಮದ ಪತನ ಆಗುತ್ತೆ. ಸೊ ಅದಕ್ಕೋಸ್ಕರ
ಯುಕ್ತ ಆಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಷು ಅಂತ ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾರೆ. ಅಂದರೆ ಯುಕ್ತ ಆಹಾರ ಅಂದ್ರೇನು, ಎಲ್ಲದರಲ್ಲಿಯೂ ನಾವು ಮಾಡರೇಷನ್ ಅಂದರೆ ಮಿತವಾಗಿ ಆಹಾರ ತಗೊಳ್ಬೇಕು, ಮಿತವಾದಂತಹ ನಿದ್ರೆ, ಮಿತವಾದಂತಹ ವಿಹಾರ ಎಲ್ಲವೂ ಕೂಡ ಮಿತವಾಗಿ. ಸೊ ಹೀಗೆ ನಮ್ಮ ಜೀವನದ ಗುರಿಯ ಬಗ್ಗೆ ಪಾಂಡವರು ತಿಳಿಸ್ಕೊಡ್ತಾ ಇದ್ದಾರೆ. ಅದಾದ ನಂತರ 50 ವರ್ಷ ಆದಮೇಲೆ ಏನು ಮಾಡಬೇಕು, ವಾನಪ್ರಸ್ಥವನ್ನು ಸ್ವೀಕರಿಸಬೇಕು ಅಂತ. ಮೊದಲು 25 ವರ್ಷ ಬ್ರಹ್ಮಚರ್ಯ, ಅದಾದ ನಂತರ ನೆಕ್ಸ್ಟ್ ಮುಂದಿನ 25 ವರ್ಷ ಗೃಹಸ್ಥಾಶ್ರಮ, ಅದಾದ ನಂತರ ವಾನಪ್ರಸ್ಥ, ಆಮೇಲೆ 75 ಆದ ನಂತರ ಸನ್ಯಾಸಾಶ್ರಮ ಅಂತ ಹೇಳಿದ್ದಾರೆ. ಇದು ವರ್ಣಾಶ್ರಮ ಪದ್ಧತಿ. ಸೊ ಅದೇ ರೀತಿಯಾಗಿ ಇಲ್ಲಿ ಪಾಂಡವರು ಯಾವಾಗ ಈ ಒಂದು ಕಲಿಯ ಪ್ರಭಾವವನ್ನು ಕಾಣಿಸ್ತೋ ಅವರಿಗೆ, ಯಾಕಂದರೆ ದ್ವಾಪರಯುಗ ಮುಗಿತಾ ಬಂತು, ಕೃಷ್ಣ ತನ್ನ ಲೀಲೆಗಳನ್ನು ಅವರು ಅಪ್ರಕಟ ಮಾಡಿ ತಮ್ಮ ಧಾಮಕ್ಕೆ ಮರಳಿ ಹೋಗಿದ ತಕ್ಷಣವೇ ಕಲಿ ಎಂಟ್ರಿ ಕೊಟ್ಬಿಡ್ತಾರೆ, ಪ್ರವೇಶ ಮಾಡ್ತಾರೆ. ಯಾಕಂದರೆ ಎಲ್ಲಿ ಕೃಷ್ಣ ಇಲ್ಲ ಅಲ್ಲಿ ಕಲಿ ಬಂದೇ ಬರ್ತಾನೆ. ಸೊ ಶ್ರೀಕೃಷ್ಣರು ದೇವರು ಯಾವಾಗ ತನ್ನ ಲೀಲೆಯನ್ನು ಮುಗಿಸಿ ಭಗವದ್ ಧಾಮಕ್ಕೆ ಮರಳಿ ಹೋದರೂ ಕಲಿ ಅಲ್ಲಿ ಪ್ರವೇಶ ಮಾಡ್ತಾರೆ. ಕ್ರಮೇಣವಾಗಿ ಕಲಿಯುಗದ ಪ್ರಭಾವ ಬೆಳೀತಾ ಇದೆ. ಯುಧಿಷ್ಠಿರ ಮಹಾರಾಜ ರಾಜ್ಯಭಾರ ಮಾಡಬೇಕಾದ್ರೆ ಕಲಿಯ ಪ್ರಭಾವವನ್ನು ತಡೆದಿಟ್ಟಿದ್ರು ಅವರು. ಅಂದರೆ ಎಲ್ಲಿಯೂ ಈ 4 ಪಾಪಕರ್ಮಗಳು ನಡೆದಲ್ಲೇ ರೀತಿ ಅವರು ರಾಜ್ಯಭಾರವನ್ನು ಮಾಡ್ತಾಯಿದ್ರು. ಅದಾದ ನಂತರ ತನ್ನ ಎಲ್ಲ ಸಹೋದರರು ಕೂಡ ನೋಡಿ, ಯಾವಾಗಲೂ ಕೂಡ ಯುಧಿಷ್ಠಿರ ರಾಜ ಆಗಿದ್ದಾನೆ, ನಾನು ಯಾಕೆ ರಾಜ್ಯ ಆಗಬಾರ್ದು, ಅರ್ಜುನ, ಭೀಮ, ನಕುಲ, ಸಹದೇವ ಜಗಳ ಮಾಡ್ತಾ ಇದ್ರಾ? ಇಲ್ಲ. ತನ್ನ ಸಹೋದರ ರಾಜ್ಯಭಾರ ಮಾಡ್ತಾ ಇದ್ದರೆ ಇವರೆಲ್ಲರೂ ಕಮಾಂಡರ್ ಇನ್ ಚೀಫ್ ಆಗಿದ್ರು, ಎಲ್ಲರೂ ಸೇನಾಧಿಪತಿಗಳ ಥರ ಯುಧಿಷ್ಠಿರ ಮಹಾರಾಜನಿಗೆ ಸಹಕಾರ ಮಾಡ್ತಾಯಿದ್ರು. ಅವ್ರು ಯಾರು ಜಗಳ ಮಾಡ್ತಾ ಇರಲಿಲ್ಲ, ಕಲಹಗಳನ್ನು ಮಾಡ್ಕೊತಿರಲಿಲ್ಲ, ಮತ್ತು ಶಾಂತಿಯಿಂದ ಇಡೀ ಸಾಮ್ರಾಜ್ಯವನ್ನು ಅವರು ಪಾಲನೆ ಮಾಡ್ತಾಯಿದ್ರು. ಸೊ ಹೀಗೆ ಮತ್ತು ಕೆಲವು ಸಮಯಗಳ ನಂತರ ಯಾವಾಗ ಈ ಒಂದು ಕಲಿಯ ಪ್ರಭಾವ ಬೆಳೀಲಿಕ್ಕೆ ಶುರುವಾಯಿತು, ಯುಧಿಷ್ಠಿರ ಮಹಾರಾಜ ಏನು ಮಾಡ್ತಾರೆ, ಅವರು ತನ್ನ ರಾಜ್ಯವನ್ನು ಯಾರಿಗೆ ಹ್ಯಾಂಡ್ ಓವರ್ ಮಾಡಿದ್ರು, ಪರೀಕ್ಷಿತ ಮಹಾರಾಜನಿಗೆ. ಪರೀಕ್ಷಿತ ಮಹಾರಾಜ ಪಾಂಡವರ ಮುಂದಿನ ಒಂದು ಪೀಳಿಗೆ, ಅವರಿಗೆ ಅವರು ರಾಜ್ಯವನ್ನು ಒಪ್ಪಿಸಿ ಯುಧಿಷ್ಠಿರ ಮಹಾರಾಜರು ವಾನಪ್ರಸ್ಥವನ್ನು ಸ್ವೀಕರಿಸ್ತಾರೆ. ವಾನಪ್ರಸ್ಥವನ್ನು ಸ್ವೀಕರಿಸಿ ಜೀವನದಲ್ಲಿ ತಪಸ್ಯವನ್ನು ಪಾಲನೆ ಮಾಡಲಿಕ್ಕೋಸ್ಕರ ಅವರು ಕಾಡಿಗೆ ಹೊರಟೋಗ್ತಾರೆ. ನೋಡಿ, ಅಷ್ಟೆಲ್ಲ ಸೌಕರ್ಯಗಳಿದೆ. ಯಾರಾದರೂ ಒಬ್ಬ ಸಾಮ್ರಾಜ್ಯಪತಿ, ಆತ ಇಡೀ ಭೂಮಂಡಲವನ್ನೇ ಆಳ್ತಾ ಇದ್ದಂತಹ ರಾಜ. ಸೊ ಅವನು ಅಷ್ಟೆಲ್ಲ ಒಂದು ರಾಯಲ್ ಕಂಫರ್ಟಿಗೆ ಹೋಗಿದ್ದಂಥವನು ಅಲ್ವಾ. ಹಾಗಿದ್ರೂ ಕೂಡ ಆತ ಒಂದು ಸಮಯ ಬಂದಾಗ ಎಲ್ಲವನ್ನು ತಿರಸ್ಕರಿಸಿ ಕೇವಲ ಏನು ಹಿಂದಿನ ಶ್ಲೋಕದಲ್ಲಿ ಓದಿದ್ವಲ್ಲ, ಹೇಗೆ ಯುಧಿಷ್ಠಿರ ಮಹಾರಾಜ ಯಾವ ರೀತಿಯಾಗಿ ಹೊರಟರು, ಆಮೇಲೆ ಅವನು ಹಿಂದಿನ ಮಹಾತ್ಮರು ತುಳಿದ ಹಾದಿಯನ್ನೇ ಹಿಡಿದು ದೇವೋತ್ತಮ ಪರಮಪುರುಷನ ಮೇಲೆಯೇ ಸಂಪೂರ್ಣವಾಗಿ ತನ್ನ ಚಿಂತನೆಯನ್ನು ಮೀಸಲಿಡುವ ಸಲುವಾಗಿ ಉತ್ತರ ದಿಕ್ಕಿಗೆ ನಡೆದರು. ಸೊ ಇಷ್ಟಾದ ನಂತರ ಯುಧಿಷ್ಠಿರ ಮಹಾರಾಜನು ಹರಿದ ಚಿಂದಿಯನ್ನು ಧರಿಸಿದನು, ಗಟ್ಟಿಯಾದ ಯಾವುದೇ ಪದಾರ್ಥದ ಸೇವನೆಯನ್ನು ನಿಲ್ಲಿಸಿದರು. ನೋಡಿ, ಅವರು ಬಹಳ ಸರಳವಾದಂತಹ ಬಟ್ಟೆಯನ್ನು ಸ್ವೀಕರಿಸ್ತಾರೆ, ಗಟ್ಟಿಯಾದ ಪದಾರ್ಥದ ಸೇವನೆಯನ್ನು ನಿಲ್ಲಿಸಿದರು. ಅಂದರೆ ಗ್ರೈನ್, ಧಾನ್ಯಗಳು ತಿಂತಾರಲ್ಲ, ಬರೀ ಏಕಾದಶಿ ದಿವಸ, ನೆನೆ ಎಲ್ಲರೂ ಏಕಾದಶಿ ವ್ರತ ಫಾಲೋ ಮಾಡಿದ್ರ ಹಾಗೆ ಏಕಾದಶಿ ದಿವಸ ಏನು ಮಾಡ್ತಾರೆ, ಬರೀ ಹಣ್ಣು ತರಕಾರಿ ಅಂಥದ್ದೇ ತಿನ್ನೋದು, ಆ ಥರ ಮಾತ್ರ ತಗೊಂಡ್ರು. ಮತ್ತು ಸ್ವಂತ ಇಚ್ಛೆಯಿಂದ ಮೂಕನಾದನು, ತಲೆ ಕೂದಲನ್ನು ಕೆದರಿ ಜೋಲಾಡುವಂತೆ ಬಿಟ್ಟನು. ಇವೆಲ್ಲ ಕೂಡಿ ಅವನೊಬ್ಬ ಪಿಶಾಚದಂತೆ, ಹುಚ್ಚನಂತೆ. ಇದೆಲ್ಲವೂ ಬಹಳ ಅವಧೂತ ವೇಷ ಥರ. ಸೊ ಹೀಗೆ ಅಷ್ಟೊಂದು ನಿವೃತ್ತಿ ಮತ್ತು ಅವೈರಾಗ್ಯವನ್ನು ಬೆಳೆಸ್ಕೊಂಡ್ರು ಯುಧಿಷ್ಠಿರ ಮಹಾರಾಜ. ಸೊ ಅದೇ ರೀತಿಯಾಗಿ ತನ್ನ ಸಹೋದರರು ಕೂಡ ಅರ್ಜುನ, ಭೀಮ, ನಕುಲ, ಸಹದೇವ ಅವರು ಕೂಡ ತನ್ನ ಹಿರಿಯ ಸಹೋದರನ ಮಾರ್ಗದರ್ಶನದಲ್ಲಿಯೇ ಮತ್ತು ಆತ ನಡೆದಂತಹ ದಾರಿಯನ್ನೇ ಅವರು ಕೂಡ ಅನುಸರಿಸ್ತಾ ಇದ್ದಾರೆ ಇವಾಗ. ಸೊ ಹೀಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಆತ್ಮಸಾಕ್ಷಾತ್ಕಾರವನ್ನೇ ಗುರಿಯಾಗಿ ಇಟ್ಕೊಳ್ಬೇಕು. ಕೇವಲ ಇಂದ್ರಿಯ ತೃಪ್ತಿಗಾಗಿಯೇ ಜೀವನವನ್ನು ನಾವು ನಡೆಸಬಾರದು, ಗೃಹಮೇಧಿ ಜೀವನವನ್ನು ನಡೆಸಬಾರದು. ಗೃಹಮೇಧಿ ಜೀವನ ಅಂದ್ರೇನು? ಆಹಾರ ನಿದ್ರಾ ಭಯಮೈಥುನಂಚ, ಇಂದ್ರಿಯ ತೃಪ್ತಿಗಾಗಿ ಇರುವಂಥದ್ದು, ಇದು ಗೃಹಮೇಧಿ. ಸೊ ವರ್ಣಾಶ್ರಮ ಪದ್ಧತಿಯಲ್ಲಿ, ವೈದಿಕ ಸಂಸ್ಕೃತಿಯಲ್ಲಿ ಗೃಹಮೇಧಿ ಜೀವನವನ್ನು ನಿಂದಿಸಲಾಗಿದೆ, ಖಂಡಿಸಲಾಗಿದೆ. ಮತ್ತು ನಾವು ನಿಯಂತ್ರಣವಾದ ಜೀವನವನ್ನು ಮಾಡಬೇಕು, ತಪಸ್ಯವನ್ನು ಅನುಸರಿಸಬೇಕು. ಮತ್ತು ಜೀವನದ ಗುರಿ ಏನಾಗಿರಬೇಕು?
ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋಕ್ಕೋಸ್ಕರ. ಸೊ ಪಾಂಡವರು ಕೂಡ ಕೃಷ್ಣ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಕಾಡಿಗೆ ಹೊರಟುಬಿಟ್ರು ವಾನಪ್ರಸ್ಥವನ್ನು ತಗೊಂಡು. ಅದೇ ರೀತಿಯಾಗಿ ನಾವು ಇವಾಗ ವಾನಪ್ರಸ್ಥ ಇಲ್ಲ, ಅದು ಈಗ ವನಗಳಲ್ಲಿಯೂ ಕೂಡ ಮಾಯೆಯ ಪ್ರಭಾವ ಹೆಚ್ಚಾಗಿಬಿಟ್ಟಿದೆ. ಇವಾಗ ಅಲ್ಲಿಯೂ ಕೂಡ ಎಲ್ಲ ಕಡೆ ರಿಸಾರ್ಟ್ ಬಂದುಬಿಟ್ಟಿದೆ. ವನಕ್ಕೆ ಹೋದರೂ ಕೂಡ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಈಗ ಎಲ್ಲಿಯೂ ಕೂಡ ಶಾಂತಿ ಸಿಗೋದಿಲ್ಲ ನಿಮಗೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಎಲ್ಲರಿಗೂ ಯಾವ ಒಂದು ಮಾರ್ಗವನ್ನು ಹೇಳಿಕೊಡಲಾಗಿದೆ? ಹರೇ ಕೃಷ್ಣ ಮಂತ್ರನ ಹೇಳಿಕೊಡಲಾಗಿದೆ. ಸೊ ಕಲೋ ದೋಷನಿದೆ ರಾಜನ್ ಅಸ್ತಿ ಏಕೋ ಹಿ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್ ಅಂತ ಹೇಳಲಾಗಿದೆ. ಅಂದರೆ ಕಲಿಯುಗದಲ್ಲಿ ಬಹಳ ಸೂಕ್ತವಾದಂಥ ಮಾರ್ಗ ಅಂದರೆ ಕಲೋ ದೋಷನಿದೆ. ಕಲಿಯುಗದಲ್ಲಿ ಹಲವಾರು ದೋಷಗಳಿವೆ, ಆದರೆ ಅಸ್ತಿ ಏಕೋ ಹಿ ಮಹಾನ್ ಗುಣ, ಒಂದು ಮಹಾನ್ ಗುಣ ಕಲಿಯುಗದಲ್ಲಿ ಇದೆ. ಏನದು? ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ನಾವು ಕೃಷ್ಣನ ನಾಮ ಸಂಕೀರ್ತನೆಯಲ್ಲಿ ತೊಡಗಿಸ್ಕೊಂತು ಅಂದರೆ ಎಲ್ಲ ಥರದ ಗುಣಗಳ ಪ್ರಭಾವದಿಂದ ದೋಷಗಳಿಂದ ನಾವು ದೂರ ಆಗಬಹುದು ಮತ್ತು ಪರಂ ವ್ರಜೇತ್ ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗಬಹುದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಈ ಒಂದು ಹರಿನಾಮ ಸಂಕೀರ್ತನೆಯನ್ನು ಜೀವನದಲ್ಲಿ ಪಾಲನೆ ಮಾಡಬೇಕು. ನಾವು ಈ 4 ಪಾಪಕರ್ಮಗಳನ್ನ ಬಿಡಬೇಕು ಮತ್ತು ಹರಿನಾಮ ಸಂಕೀರ್ತನೆಯನ್ನು ಅಳವಡಿಸ್ಕೊಳ್ಬೇಕು. ಸೊ ಈ ಹರಿನಾಮ ಸಂಕೀರ್ತನೆಯನ್ನು ಮಾಡಿದ್ರೆ ನಮ್ಮ ಜೀವನ ಅಸ್ತಿತ್ವ ಶುದ್ಧವಾಗುತ್ತೆ. ಕೃಷ್ಣನ ಸಂಪರ್ಕದಲ್ಲಿ ಬಂದು ಅಂದರೆ ಏನಾಗುತ್ತೆ? ನಮ್ಮ ಮನಸ್ಸು, ಹೃದಯ ಎಲ್ಲವೂ ಶುದ್ಧವಾಗುತ್ತೆ, ನಮ್ಮ ಜೀವನ ಶುದ್ಧವಾಗುತ್ತೆ ಮತ್ತು ನಾವು ಜೀವನದ ಗುರಿಯನ್ನು ನಾವು ಬಹಳ ಸುಲಭವಾಗಿ ಗಳಿಸಬಹುದು. ಸೊ ಅದಕ್ಕೋಸ್ಕರ ಪ್ರಭುಪಾದರು, ಚೈತನ್ಯ ಮಹಾಪ್ರಭುಗಳು ಈ ಒಂದು ಮಾರ್ಗ ನಮಗೆಲ್ಲರೂ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಈ ಒಂದು ಹರೇ ಕೃಷ್ಣ ಮಹಾಮಂತ್ರನ ಪ್ರತಿನಿತ್ಯ ಜಪಿಸಬೇಕು. ನಾವು ಹೇಗೆ ಪ್ರತಿನಿತ್ಯ ಊಟ ಮಾಡ್ತೇವೆ ಅದು ಶರೀರಕ್ಕೆ, ಅದೇ ರೀತಿ ಆತ್ಮಕ್ಕೆ ಶಕ್ತಿ ಯಾವ್ದಲ್ಲಿ ಬರುತ್ತೆ? ಹರೇ ಕೃಷ್ಣ. ಯಾಕೆಂದರೆ ಆತ್ಮಕ್ಕೂ ಕೂಡ ಹಲವಾರು ಅವಶ್ಯಕತೆಗಳಿವೆ. ಆತ್ಮವು ಕೂಡ ಏನು ಬಯಸುತ್ತೆ? ಆತ್ಮಕ್ಕೆ ಆತ್ಮ ಆನಂದ, ಆತ್ಮ ಸುಖ. ಆತ್ಮಕ್ಕೆ ಸುಖ ಎಲ್ಲಿ ಸಿಗುತ್ತೆ? ಆತ್ಮಕ್ಕೆ ಶಾಂತಿ ಎಲ್ಲಿ ಸಿಗುತ್ತೆ? ಆತ್ಮಕ್ಕೆ ಬೇಕಾಗಿರೋದೇನು? ಆತ್ಮಕ್ಕೆ ನಿರಂತರವಾದಂಥ ರಕ್ಷಣೆ ಬೇಕು, ಆತ್ಮಕ್ಕೆ ಪ್ರೀತಿ ವಾತ್ಸಲ್ಯ ಬೇಕು, ಆತ್ಮಕ್ಕೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಎಲ್ಲವೂ ಎಲ್ಲಿ ಸಿಗುತ್ತೆ ಆತ್ಮಕ್ಕೆ? ಅದು ಭಗವಂತನಿಂದ ಮಾತ್ರ ಸಿಗಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಆತ್ಮದ ಹಸಿವನ್ನು ನಾವು ಹೇಗೆ ನಾವು ಪೂರ್ತಿ ಮಾಡಬಹುದು? ಅದು ಆತ್ಮದ ಹಸಿವನ್ನು ನಾವು ಪೂರ್ತಿ ಮಾಡಬೇಕಂದ್ರೆ ಕೃಷ್ಣನ ಆಶ್ರಯ ಪಡಿಬೇಕು. ಶರೀರದ ಹಸಿವು, ಶರೀರದ ಅವಶ್ಯಕತೆಗಳನ್ನು ನಾವು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಜೀವನ ಪರ್ಯಂತ ಕೆಲಸ ಮಾಡ್ತಾ ಇರ್ತೇವೆ. ಆದರೆ ಆತ್ಮದ ಅವಶ್ಯಕತೆಗಳನ್ನು ನಾವು ಬಿಟ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರನೇ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅಲ್ಲಿ ಸಮತೋಲನ ಇಲ್ಲ. ಶರೀರದ ಅವಶ್ಯಕತೆಯೂ ನೋಡ್ಕೊಳ್ಬೇಕು, ಜೊತೆಗೆ ಆತ್ಮದ ಅವಶ್ಯಕತೆಗಳನ್ನು ನಾವು ನೋಡ್ಕೊಳ್ಬೇಕು. ಸೊ ಆತ್ಮಕ್ಕೆ ಬೇಕಾಗಿರುವಂಥದ್ದು ನೆಮ್ಮದಿ, ಆತ್ಮಕ್ಕೆ ಬೇಕಾಗಿರುವಂಥದ್ದು ಶಾಂತಿ, ಆತ್ಮಕ್ಕೆ ಬೇಕಾಗಿರುವಂಥದ್ದು ರಕ್ಷಣೆ, ಆತ್ಮಕ್ಕೆ ಬೇಕಾಗಿರುವಂಥದ್ದು ಆ ಒಂದು ಪ್ರೀತಿ ವಾತ್ಸಲ್ಯ, ಇವೆಲ್ಲವೂ ಆತ್ಮ ಬಯಸುತ್ತೆ. ಶಾಶ್ವತವಾದಂಥ ಸಂಬಂಧ, ಇವೆಲ್ಲವೂ ಆತ್ಮವು ಬಯಸುವಂಥದ್ದು. ಅದು ನಮಗೆ ಸಿಗೋದು ಕೃಷ್ಣನಿಂದ ಮಾತ್ರ. ಯಾಕೆ ನಾವೆಲ್ಲರೂ ಕೃಷ್ಣನ ಅಂಶ. ಎಲ್ಲ ಆತ್ಮಗಳು ಯಾರ ಅಂಶ? ಕೃಷ್ಣ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಲ್ಲ ಜೀವಿಗಳು ಕೂಡ ಕೃಷ್ಣನ ಅಂಶ. ಮತ್ತು ನಮ್ಮ ಶಾಶ್ವತವಾದಂಥ ಸಂಬಂಧ ಕೃಷ್ಣನೊಂದಿಗೆಯೇ ಇರುವಂಥದ್ದು. ನಮಗೆ ಶಾಶ್ವತವಾದಂತಹ ರಕ್ಷಣೆ, ಶಾಶ್ವತವಾದಂತಹ ಸುಖ, ಶಾಶ್ವತವಾದಂತಹ ನೆಮ್ಮದಿ, ಪ್ರೀತಿ ಎಲ್ಲವೂ ಕೂಡ ಕೃಷ್ಣನಿಂದ ಮಾತ್ರ ಸಿಗುತ್ತೆ. ಹಾಗಾಗಿ ಆತ್ಮ ಕೃಷ್ಣನ ಅಂಶ ಆಗಿರೋದ್ರಿಂದ ನಾವೆಲ್ಲರೂ ಕೃಷ್ಣನ ಆಶ್ರಯವನ್ನು ಪಡೀಬೇಕು. ಸೊ ಕೃಷ್ಣನ ಆಶ್ರಯವನ್ನು ಪಡೀಲಿಕ್ಕೆ ಸೂಕ್ತವಾದಂತಹ ಸುಲಭವಾದಂತಹ ಮಾರ್ಗ ಯಾವುದು? ಹರೇ ಕೃಷ್ಣ ಮಹಾಮಂತ್ರನ ಜಪಿಸುವಂಥದ್ದು. ಪ್ರತಿಯೊಬ್ಬರು ಬಹಳ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಹರಿನಾಮವನ್ನು ಹೇಳಬೇಕು. ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಹೇಳಬಾರ್ದು. ಬಹಳ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ನಾವು ಈ ಒಂದು ಮಹಾಮಂತ್ರವನ್ನು ಜಪಿಸಿದ್ರೆ ಆತ್ಮಕ್ಕೆ ಸಂಪೂರ್ಣವಾದಂಥ ತೃಪ್ತಿ ಸಿಗುತ್ತೆ. ಯಯಾತ್ಮ ಸುಪ್ರಸೀದತಿ ಅಂತ ಹೇಳಲಾಗಿದೆ. ಆತ್ಮಕ್ಕೆ ಸುಪ್ರಸೀದತಿ ಯಾವಾಗ ಆಗುತ್ತೆ ಅಂದರೆ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರಿ ಅಂತ. ಸೊ ಹೀಗೆ ನಾವು ಶರೀರದ ಧರ್ಮ ಮತ್ತು ಆತ್ಮಧರ್ಮ ಎರಡನ್ನೂ ನಾವು ಸಮತೋಲನ ಪಾಲನೆ ಮಾಡಬೇಕು. ಯಾಕಂದರೆ ನಾವು ಈ ಶರೀರದಲ್ಲಿರಬೇಕಾದ್ರೆ ಶರೀರದ ಅವಶ್ಯಕತೆಗಳನ್ನು ನೋಡ್ಕೊಳ್ಬೇಕು. ಹಾಗಾಗಿ ಶರೀರಕ್ಕೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಮಾಡಬೇಕು. ಸೊ
ಸೊ ನಾವು ಯಾವ್ಯಾವ ಒಂದು ಆಕ್ಯುಪೇಷನ್ ಉದ್ಯೋಗಗಳನ್ನು ತಗೊಂಡಿದ್ದೇವೆ ಆ ನಮ್ಮ ಉದ್ಯೋಗಗಳನ್ನು ನಾವು ಪಾಲನೆ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಾವು ಈ ಶರೀರವನ್ನು ನಡೆಸಬೇಕಂದ್ರೆ ತಮ್ಮ ಉದ್ಯೋಗಗಳನ್ನ ಮಾಡಲೇಬೇಕಾಗುತ್ತೆ. ಜೊತೆಗೆ ಆತ್ಮದ ಅವಶ್ಯಕತೆಗಳು ನಾವು ನೋಡಬೇಕು. ಎರಡನ್ನೂ ಸಮತೋಲನೆ ಬರಬೇಕು. ಶರೀರದ ಅವಶ್ಯಕತೆ ಮತ್ತು ಆತ್ಮದ ಅವಶ್ಯಕತೆ ಎರಡೂ ನೋಡ್ಕೊಬೇಕು. ಆವಾಗ ಅಲ್ಲಿ ಸಮತೋಲನೆ ಇರುತ್ತೆ ಮತ್ತು ಜೀವನ ಬಹಳ ಆನಂದಮಯವಾಗಿ ನಡೆಯುತ್ತೆ. ಇಲ್ಲ ಅಂದರೆ ಅಲ್ಲಿ ಮನಸ್ಸು ನಾವು ನಿಗ್ರಹ ಮಾಡಲಿಲ್ಲ ಅಂದರೆ ಹಲವಾರು ರೀತಿಯ ಗೊಂದಲಕ್ಕೆ ಒಳಗಾಗ್ತೇವೆ. ಕೆಲವೊಮ್ಮೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ ಜನಗಳು ಆ ಒಂದು ಸಮತೋಲನ ಅವರು ಪಾಲನೆ ಮಾಡೋಕ್ಕಾಗ್ದಲೇ ಹಲವಾರು ಡ್ರಾಸ್ಟಿಕ್ ಸ್ಟೆಪ್ಸ್ ತೊಗೊತಾರೆ. ಅಲ್ಲ ಈ ಹಲವಾರು ಚಟಗಳಿಗೆ ಒಳಗಾಗ್ತಾರೆ ಅಥವಾ ಆತ್ಮಹತ್ಯೆ ಮಾಡ್ಕೊತಾರೆ. ಹಲವಾರು ರೀತಿಯಂಥ ಕೆಲವು ದುಷ್ಪರಿಣಾಮಗಳಿಗೆ ಒಳಗಾಗ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕೂಡ ಈ ಸಮತೋಲನೆಯನ್ನು ಪಾಲನೆ ಮಾಡಬೇಕು. ಶರೀರದ ಅವಶ್ಯಕತೆ ಮತ್ತು ಆತ್ಮದ ಅವಶ್ಯಕತೆ ಎರಡನ್ನೂ ಪಾಲನೆ ಮಾಡಬೇಕು. ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರನ ಪ್ರತಿನಿತ್ಯ ಪ್ರತಿಯೊಬ್ಬರೂ ಜಪಿಸ್ಬೋದು. ಇದರಲ್ಲಿ ಯಾವ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಚಿಕ್ಕ ಮಗುವಿನಿಂದ ಹಿಡಿದು ಹಿರಿಯ ನಾಗರಿಕರು ಎಲ್ಲರೂ ಕೂಡ ಈ ಒಂದು ಹರೇ ಕೃಷ್ಣ ಮಂತ್ರವನ್ನು ಜಪಿಸಬಹುದು. ದೊಡ್ಡ ಯಜ್ಞ ಇದು. ಹರೇ ಕೃಷ್ಣ ಮಂತ್ರ ಜಪ ಮಾಡೋದು ಒಂದು ಯಜ್ಞಕ್ಕೆ ಸಮಾನ. ಇದರಿಂದ ಎಲ್ಲ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ಮತ್ತು ಅಲ್ಲಿ ಮಳೆ ಬೆಳೆ ಎಲ್ಲ ಥರದ ಪ್ರಕೃತಿಯ ಸಂಪನ್ಮೂಲಗಳು ಕೂಡ ನಮಗೆ ಸಿಗುತ್ತೆ. ಇಲ್ಲಾಂದರೆ ಈಗ ಏನು ನಡೀತಾ ಇದೆ ಅಂದರೆ ಎಲ್ಲ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ, ಎಲ್ಲದರಲ್ಲಿಯೂ ಕೊರತೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ಜನಗಳಲ್ಲಿ ಸಮಾಜದಲ್ಲಿ ದೈವ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ. ಎಲ್ಲರೂ ದೈವ ಪ್ರಜ್ಞೆಯನ್ನು ಬಿಟ್ಟು ಇಂದ್ರಿಯ ತೃಪ್ತಿಯಲ್ಲೇ ತೊಡಗಿಸ್ಕೊಂಡಿದ್ದಾರೆ. ತಪಸ್ಯ ಅನುಸರಿಸ್ತಾ ಇಲ್ಲ. ಕೇವಲ ಇಂದ್ರಿಯ ತೃಪ್ತಿಯೇ ಜೀವನದ ಗುರಿ ಅಂತ ಅವರು ಇಂದ್ರಿಯ ಭೋಗ ವಸ್ತುಗಳ ಹಿಂದೆ ಹೋಗ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ನಾವು ಈ ಪಾಪಕರ್ಮಗಳನ್ನ ಬಿಡಬೇಕು ಮತ್ತು ಪ್ರತಿಯೊಬ್ಬರು ಕೂಡ ತಪಸ್ಯವನ್ನು ಅನುಸರಿಸಬೇಕು. ಮತ್ತು ಹರೇ ಕೃಷ್ಣ ಮಹಾಮಂತ್ರ ದೊಡ್ಡ ತಪಸ್ಯ. ನಾವು ಈ ಕಲಿಯುಗದಲ್ಲಿ ಮಾಡೋಕ್ಕಾಗುವಂಥ ಬಹಳ ಉತ್ಕೃಷ್ಟವಾದ ತಪಸ್ಯ ಯಾವುದು? ಹರೇ ಕೃಷ್ಣ ಮಂತ್ರ ಹೇಳೋದು ತಪಸ್ಸೆ. ನೀವು ಇನ್ಯಾವ ತಪಸ್ಸೆ ಮಾಡೋದು ಬೇಕಾಗಿಲ್ಲ. ನೀವೇನು ದೊಡ್ಡ ದೊಡ್ಡ ಏನೋ ಯಜ್ಞ ಯಾಗಗಳನ್ನ ಮಾಡಿ ಅಥವಾ ವ್ರತ ಉಪವಾಸವನ್ನು ಮಾಡಿ ಅಥವಾ ಹಲವಾರು ರೀತಿಯ ಪೂಜೆ ಅಲ್ವಾ ಅಥವಾ ಇನ್ನು ಹಲವಾರು ರೀತಿಯ ವ್ರತಗಳಿವೆ, ಪೂಜೆಗಳಿವೆ. ಅದು ಯಾವುದು ನಮಗೆ ಸಾಧ್ಯ ಆಗೋದಿಲ್ಲ. ಸೊ ಈ ಕಲಿಯುಗದಲ್ಲಿ ಸಾಧ್ಯವಾಗುವಂಥ ಸುಲಭವಾದಂತಹ ಒಂದು ತಪಸ್ಯ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಈ ಹರೇ ಕೃಷ್ಣ ಮಹಾಮಂತ್ರನ ಹೇಳೋದ್ರಿಂದ ಅದು ನಮ್ಮ ಮನಸ್ಸು ಹೃದಯವನ್ನು ಶುದ್ಧೀಕರಿಸಿ ನಮ್ಮಲ್ಲಿರುವಂಥ ಎಲ್ಲ ಒಂದು ಕೆಟ್ಟ ಗುಣಗಳು ದೂರ ಆಗ್ತವೆ ಮತ್ತು ನಮ್ಮ ಮನಸ್ಸು ಶುದ್ಧ ಆಗಿ ಕೃಷ್ಣನ ದರ್ಶನವು ಕೂಡ ಆಗುತ್ತೆ ನಮಗೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಜಪಿಸಬೇಕು. ಪ್ರತಿಯೊಬ್ಬರೂ ಅದನ್ನು ಪಾಲನೆ ಮಾಡಬಹುದು ಮತ್ತು ಈ 4 ಪಾಪಕರ್ಮಗಳನ್ನ ನಾವು ಬಿಡಬೇಕು. ಆಗ ನಮಗೆ ಎಲ್ಲ ರೀತಿಯ ನೆಮ್ಮದಿ, ಶಾಂತಿ, ಆನಂದ ಪ್ರಾಪ್ತಿಯಾಗುತ್ತೆ. ಸೊ ಇದನ್ನೇ ಇಲ್ಲಿ ಪಾಂಡವರು ಕೂಡ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಕೂಡ ಒಂದು ವಯಸ್ಸಿಗೆ ಬಂದ ಮೇಲೆ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು ಮತ್ತು ಜೀವನದ ಗುರಿ ಏನಾಗಿರಬೇಕು? ಭಗವತ್ ಸಾಕ್ಷಾತ್ಕಾರ, ಭಗವಂತನ ತಿಳಿಯುವುದು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡುವುದೇ ಜೀವನದ ಗುರಿ ಅಂತ ಪಾಂಡವರು ಮಹಾರಾಜರಾದಂಥವರು ಕೂಡ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಕೂಡ ಪಾಲನೆ ಮಾಡಬೇಕು. ನಾವು ಕೂಡ ನಮ್ಮ ಜೀವನದ ಗುರಿಯನ್ನು ಭಗವತ್ ಸಾಕ್ಷಾತ್ಕಾರ ಪಡೆಯೋಕ್ಕೋಸ್ಕರವೇ ಅಂತ ನಾವು ತಿಳ್ಕೊಂಡು ಭಗವತ್ ಪ್ರಜ್ಞೆಯಲ್ಲಿ ನಾವು ಮುಂದುವರಿಯಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬೇಕು. ಓಕೆ, ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಇದೆಯಾ? ಏನೋ ಸಂದೇಹ ಇದೆ? ಸೊ ಕಲಿಯುಗದಲ್ಲಿ ವಾನಪ್ರಸ್ಥ, ಸನ್ಯಾಸ ಇದೆಲ್ಲವೂ ಕಷ್ಟ ಇದೆ. ಯಾಕಂದರೆ ಕಲಿಯುಗದಲ್ಲಿ ಸನ್ಯಾಸ ವರ್ಜಿತ. ಆ್ಯಕ್ಚುಲಿ ಹಲವಾರು ವೈದಿಕ ಪದ್ಧತಿಗಳನ್ನು ಕಲಿಯುಗದಲ್ಲಿ ವರ್ಜಿಸಲಾಗಿದೆ, ಅಂದರೆ ನಿಷೇಧಿಸಲಾಗಿದೆ. ಅದರಲ್ಲೂ ಸನ್ಯಾಸನೂ ಕೂಡ ಒಂದು. ಅಶ್ವಮೇಧಂ ಗವಾಲಂಬಂ ಸುತೋತ್ಪತ್ತಿ ಈ ಥರ ಹಲವಾರು 4-5 ವಿಧಾನಗಳನ್ನು ಅವರು ದೇವರೇನ ಸುತೋತ್ಪತ್ತಿ ಸನ್ಯಾಸ ವರ್ಜಿತ ಅಂತ ಹೇಳಲಾಗಿದೆ. ಕಲಿಯುಗದಲ್ಲಿ ಅಶ್ವಮೇಧ ಯಜ್ಞ, ಗವಾಲಂಬ ಯಜ್ಞ ಅಥವಾ ಈ ಒಂದು ಪಿತೃಗಳಿಗೆ
ಮಾಂಸವನ್ನು ಮಾಂಸಾಹಾರವನ್ನು ಅವರು ತರ್ಪಣ ಅಂತ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಕೆಲವೊಂದು ಕಡೆ. ಸೊ ಮತ್ತು ಸನ್ಯಾಸ, ದೇವರೇನ ಸುತೋತ್ಪತ್ತಿ ಇವೆಲ್ಲವೂ ಕೂಡ ವರ್ಜಿಸಲಾಗಿದೆ, ನಿಷೇಧಿಸಲಾಗಿದೆ ಕಲಿಯುಗದಲ್ಲಿ. ಹಾಗಾಗಿ ನಾವು ಮೊದಲಿನ ಹಾಗೆ ವರ್ಣಾಶ್ರಮ ಪದ್ಧತಿಯನ್ನು ಪಾಲನೆ ಮಾಡೋದು ಕಷ್ಟ ಈಗ. ಸೊ ಯಾಕೆಂದರೆ ಸನ್ಯಾಸ ಯಾರಿಗೆ ಅಂದರೆ ಕೇವಲ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋರು, ಭಗವಂತನ ಸೇವೆಗಾಗಿ ಅವರು ಸನ್ಯಾಸ ಆಶ್ರಮ ತೊಗೊಳ್ಬಹುದು, ಬೇರೆ ಯಾವ ಉದ್ದೇಶಕ್ಕೂ ತೊಗೊಳ್ಬಾರ್ದು. ಸಂಪೂರ್ಣವಾಗಿ ಕಾಯ ವಾಚ ಮನಸ್ಸ ದೇವರ ಸೇವೆಗಾಗಿಯೇ ಇರುವಂಥವ್ರು ಮಾತ್ರ ಸನ್ಯಾಸವನ್ನು ತೊಗೊಳ್ಬೇಕು ಅಂತ ಹೇಳಲಾಗಿದೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಈ ವಾನಪ್ರಸ್ಥ ಆಗಲಿ ಸನ್ಯಾಸ ಇವೆಲ್ಲವೂ ಅದನ್ನು ಪಾಲನೆ ಮಾಡೋದು ಕಷ್ಟ ಇದೆ, ತುಂಬ ಕಷ್ಟ ಇದೆ. ಯಾಕಂದರೆ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಆ ಒಂದು ಆಕರ್ಷಣೆ ಬರಬಾರದು. ಸೊ ಆ ಥರ ಎಲ್ಲ ಇದೆ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಸುಲಭವಾದಂತಹ ಮಾರ್ಗ ಅಂದರೆ ಹರೇರ್ನಾಮ ಇವೆ ಕೇವಲ. ಕಲೋ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಹಿ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್. ಕೃಷ್ಣ ಕೀರ್ತನೆ ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಲಾಗಿದೆ. ಸೊ ಹೀಗೆ ಪ್ರತಿಯೊಬ್ಬರು ಕೂಡ ಕೃಷ್ಣನ ನಾಮ ಸಂಕೀರ್ತನೆಯನ್ನು ತೊಡಗಿಸ್ಕೊಳ್ಳಿ, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ಹರಿನಾಮ ಸಂಕೀರ್ತನೆಯನ್ನು ಮಾಡಿ.